MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ 3 ಟಾಪ್ ಸುದ್ದಿಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದು, 1000 ದಿನ ಪೂರೈಕೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ಈ 1000 ದಿನದ ಸಮರ ಯಾವ ರೀತಿಯಾಗಿದೆ ಅಂತಂದರೆ, ಇಲ್ಲಿ BJP ಸಾಕಷ್ಟು ಅಸ್ತ್ರಗಳನ್ನು ಇಟ್ಟುಕೊಂಡು ಸರ್ಕಾರದ ವಿರುದ್ಧ ಇವತ್ತು ಬಾಣವನ್ನು ಹೂಡುವಂಥ ಕೆಲಸವನ್ನು ಮಾಡಿತು. ಸಿದ್ದರಾಮಯ್ಯ ಅವರು ಇವತ್ತು ಹಾವೇರಿಯಲ್ಲಿ ದೊಡ್ಡದಾದಂಥ ಒಂದು ಸಮಾವೇಶವನ್ನು ಮಾಡಿದ್ರು. ಎಲ್ಲರ ಚಿತ್ತ ನೆಟ್ಟಿತ್ತು ಆ ಸಮಾವೇಶದಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ ಅಂತೇಳಿ. ಆದರೆ ಪ್ರಮುಖವಾಗಿ ಹೈಕಮಾಂಡ್ನ ನಾಯಕರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ, ದೂರ ಇರುವಂಥ ಕೆಲಸವನ್ನು ಮಾಡಿಕೊಂಡ್ರು. ಏನಿರ್ಬೋದು ಕಾರಣ? ಈ 1000 ದಿನದ ಸಮರ ಹೇಗಿತ್ತು, ಹೇಗೆ ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇನ್ನು ಎರಡನೆಯ ಟಾಪ್ ಸ್ಟೋರಿ, ಇನ್ನು ಮುಂದಿನ ಚುನಾವಣೆ ಬರಬೇಕು, ಚುನಾವಣೆ ಘೋಷಣೆ ಆಗಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಅಂತೇಳಿ ಹಂಚಿಕೆ ಆಗಬೇಕು. ಆದರೆ ಆ ಚುನಾವಣೆಯಲ್ಲಿ ಇನ್ನೂ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆಗಲೇ ಕುರ್ಚಿ ಮೇಲೆ ಕನಸನ್ನು ಇಟ್ಕೊಂಡಿದ್ದಾರೆ ಈ ಇಬ್ಬರು ನಾಯಕರು, HD ಕುಮಾರಸ್ವಾಮಿಯವರು ಜೊತೆಗೆ BY ವಿಜೇಂದ್ರ. ಇಬ್ಬರು ಕೂಡ ನಾನು ಮುಖ್ಯಮಂತ್ರಿ ಪಟ್ಟಕ್ಕೆ ಏರಬೇಕು, ನಾನು ಆಗಬೇಕು ಅಂತ ಹೇಳಿ ಅವರಿಬ್ಬರು ಕೂಡ ಈಗ ಅವರಿಬ್ಬರ ನಡುವೆ ಕುರ್ಚಿಯ ಕನಸು ಶುರುವಾಗಿದೆಯಂತೆ. ಇದು ನನಸಾಗುತ್ತಾ, ಅದು ನೆಕ್ಸ್ಟ್ ಪ್ರಶ್ನೆ. ಆದರೆ ಮುಂಬರುವಂಥ ಚುನಾವಣೆಯಲ್ಲಿ ಇವರಿಬ್ಬರೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಾರೆ ಎಲೆಕ್ಷನ್ಗೆ, ಅದು ಇಂಪಾರ್ಟೆಂಟ್. ಅದು ಎರಡನೇ ಟಾಪ್ ಸ್ಟೋರಿ. ಮೂರನೇ ಟಾಪ್ ಸ್ಟೋರಿ, ನಿಮಗೆ ಶಾಕ್ ಫಿಕ್ಸ್. ಶೀಘ್ರವೇ ಕರೆಂಟ್ ಶಾಕ್ ಕೊಡುತ್ತೆ ಖಂಡಿತ. ಇದೇ ಪ್ರೈಮ್ ಟೈಮ್ನಲ್ಲಿ ಕಳೆದ ವಾರ ನಾವು ನಿಮ್ಗೆ ಹೇಳಿದ್ವಿ 100% ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗುತ್ತೆ, ಬರೆದಿಟ್ಕೊಳ್ಳಿ ಅಂತೇಳಿ. ಕೆಲವರು ಹೇಳಿದ್ರು ಇಲ್ಲ 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 ಇದೆಲ್ಲ ಸುಮ್ಮನೆ ಊಹಾಪೋಹ ಅಂತೇಳಿ. ಈಗ ಅವತ್ತು ನಾವು ಮಾಡಿದಂಥ ಸುದ್ದಿ ನಿಜ ಆಗಿದೆ. ಯಾವ ರೀತಿಯಾಗಿ ನಿಮಗೆ ಶಾಕ್ ಹೊಡೆಯುತ್ತೆ ಹೇಳ್ತೀವಿ. ಈ 3 ಟಾಪ್ ಸ್ಟೋರಿಗಳ ಜೊತೆಗೆ ಒಂದಷ್ಟು ಪ್ರಮುಖ ಸುದ್ದಿಗಳಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯ ಸರ್ಕಾರ 1000 ದಿನ ಪೂರೈಕೆ ಮಾಡಿದ ಸಂಭ್ರಮದಲ್ಲಿದೆ. ಅದೇ ಗ್ಯಾಪಲ್ಲಿ ವಿದ್ಯುತ್ ದರವನ್ನು ಕೂಡ ಹೆಚ್ಚಿಸಿ ಸರ್ಕಾರ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. ಹಾಗಿದ್ರೆ ನಿಮಗೆ ಯಾವಾಗ ಕರೆಂಟ್ ಶಾಕ್ ಹೊಡೆಯುತ್ತೆ ನೋಡ್ಕೊಂಬನ್ನಿ. ಬಲು ದುಮಾರಿ ಆಯಿತು ನಮ್ಮ ಕರ್ನಾಟಕ. ಕರೆಂಟ್ ಶಾಕ್ ಕೊಡಲಿದೆ ಸಿದ್ದು ಸರ್ಕಾರ. ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದ ಖುಷಿಯಲ್ಲೇ ಗ್ರಾಹಕರಿಗೆ ಕೈ ಸುದ್ದಿಯನ್ನ ನೀಡಿದೆ. ಸಾಲು ಸಾಲು ಬೆಲೆ ಏರಿಕೆ ಮತ್ತೆ ವಿದ್ಯುತ್ ದರವನ್ನು ಹೆಚ್ಚಿಸಲು ಮುಂದಾಗಿದೆ. ಗೃಹ ಬಳಕೆಯ ಕನಿಷ್ಠ ವಿದ್ಯುತ್ ದರವನ್ನು ಶೀಘ್ರವೇ ಹೆಚ್ಚಿಸಲಿದೆ. ಕರುನಾಡಿಗೆ ಕರೆಂಟ್ ಶಾಕ್. ಬೇಸಿಗೆಗೆ ಮುನ್ನವೇ ವಿದ್ಯುತ್ ಬಿಲ್ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ನೀಡೋಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. KERC ವಿದ್ಯುತ್ ದರ ಏರಿಕೆಗೆ ರೆಡಿ ಆಗ್ತಾ ಇದೆ. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ವಿದ್ಯುತ್ ದರ ಪರಿಷ್ಕರಣೆಗೆ ಸಿದ್ಧವಾಗ್ತಿದೆ. ರಾಜ್ಯದಲ್ಲಿ ಗೃಹ ಜ್ಯೋತಿ ನಡುವೆ ವಿದ್ಯುತ್ ದರ ಏರಿಕೆಗೆ ತಯಾರಿ ನಡೆದಿದ್ದು, ಎಸ್ಕಾಂಗಳ ಮನವಿಯನ್ನ ಪರಿಗಣಿಸಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ KERC ಮುಂದಾಗಿದೆ. ವಿದ್ಯುತ್ ಖರೀದಿ ಸೇರಿದಂತೆ ಇನ್ನಿತರ ನೆಪವೊಡ್ಡಿ ಎಸ್ಕಾಂಗಳಿಂದ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪ್ರತಿ ಯೂನಿಟ್ಗೆ ಸರಾಸರಿ 67 ಪೈಸೆ ಹೆಚ್ಚಳ ಮಾಡುವಂತೆ ಎಸ್ಕಾಂಗಳು ಮನವಿ ಮಾಡಿವೆ. ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಹೀಗೆ ಸಾಗುತ್ತೋ ಅನ್ನೋದೇ ಸದ್ಯದ ಪ್ರಶ್ನೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು 1000 ದಿನ ತುಂಬಿದೆ. ಕೈ ನಾಯಕರು ಸಮಾವೇಶ ನಡೆಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. BJP JDS ದೋಸ್ತಿ ಪಡೆ ಸಮರವನ್ನ ಸಾರಿದೆ. ಈ ರಿಪೋರ್ಟ್ ನೋಡಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರೋಬ್ಬರಿ 1000 ದಿನ.
ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಕದನ. ನಮ್ಮೆಲ್ಲರಲ್ಲೂ ಜಾಗೃತಿಯನ್ನ ಮೂಡಿಸಿ ಜನರ ಮನೆ ಬಾಗಿಲಿಗೆ ಸರ್ಕಾರವನ್ನ ಕೊಂಡೊಯ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1000 ದಿನ ತುಂಬಿದೆ. ಇಂದು ಕೈಪಡೆ ಭರ್ಜರಿ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದೆ. ಆದರೆ ಇದು ಭ್ರಷ್ಟರಿಂದಲೇ ತುಂಬಿದ ಸರ್ಕಾರ ಎಂದು ಬಿಜೆಪಿ ಜೆಡಿಎಸ್ ಕಿಡಿಕಾರುತ್ತಿವೆ. ಜನರ ಪ್ರತಿನಿತ್ಯದ ಸಾವಿರಾರು ಸಮಸ್ಯೆಗಳ ಮಧ್ಯೆ ಕಾಂಗ್ರೆಸ್ ರಾಕ್ಷಸರ ದುರಾಡಳಿತಕ್ಕೆ 1000 ದಿನದ ಸೂತಕ ಎಂದು ಜೆಡಿಎಸ್ ಕಿಡಿಕಾರಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿರರ್ಥಕ 1000 ದಿನಗಳಲ್ಲಿ ಕನ್ನಡಿಗರಿಗೆ ಕಾಂಗ್ರೆಸ್ ಕೊಟ್ಟ ಸಮಸ್ಯೆಗಳೇನು ಅಂತ ಬಿಜೆಪಿ ಪಟ್ಟಿ ಕೊಟ್ಟಿದೆ. ರೈತರಿಗೆ ನೇಣು ಭಾಗ್ಯ, ಯುವಕರಿಗೆ ಚಿಪ್ಪು ಭಾಗ್ಯ, ಜನರಿಗೆ ದರ ಹೆಚ್ಚಳದ ಬರೆ, ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ, ದಲಿತ ಹಾಗೂ ಶೋಷಿತ ಸಮುದಾಯಕ್ಕೆ ವಂಚನೆ, ಹಗರಣಗಳಿಗೆ ಆದ್ಯತೆ, ಕನ್ನಡಿಗರ ತೆರಿಗೆಗೆ ಕನ್ನ, ಡ್ರಗ್ಸ್ ದಂಧೆಗೆ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಹಳ್ಳಕ್ಕೆ, ಬಡವರ ಅಕ್ಕಿಗೆ ಕನ್ನ, 5,000 ಕೋಟಿ ಗೃಹಲಕ್ಷ್ಮಿ ಹಣ ಕಾಂಗ್ರೆಸ್ಸಿಗರ ಪಾಲು, ಕೊಟ್ಟ ಭರವಸೆ ಈಡೇರಿಸದೆ ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಎಂದು ಬಿಜೆಪಿ ಟೀಕಿಸಿದೆ. ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಸನ್ಸ್. ಇದು ಸಾಧನಾ ಸಮಾವೇಶ ಅನ್ನೋಕ್ಕಿಂತ ಜನರಿಗೆ ತೊಂದರೆ ಕೊಟ್ಟಂತ ಒಂದು ಯಾತನಾ ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. 592 ಭರವಸೆಗಳಲ್ಲಿ 243 ಭರವಸೆಗಳನ್ನು 2 ವರ್ಷದಲ್ಲಿ ಈಡೇರಿಸಿದ್ದೇವೆ. 2.5 ವರ್ಷದಲ್ಲಿ ಇನ್ನು ಉಳಿದವನ್ನು ಕೂಡ ಈಡೇರಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ BY ರಾಘವೇಂದ್ರ ಅವರು ಆರೋಪ. ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನೀನು ಹೇಳ್ರಿ. ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಸರ್. ನೀವು ಆರೋಪ ಅಷ್ಟೇ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ. 1000 ದಿನಗಳ ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು, ಅವರ ಮಂತ್ರಿಮಂಡಲದ ಸದಸ್ಯರು, ಸಚಿವರು 1000 ಸುಳ್ಳನ್ನ ಹೇಳಿ ಯಾವ ರೀತಿ ರಾಜ್ಯದ ಜನರಿಗೆ, ಈ ನಾಡಿನ ಬಡವರು, ರೈತರು, ಮಹಿಳೆಯರು ಮತ್ತು ಯುವ ಜನತೆಗೆ ಅನ್ಯಾಯವೇ ಎಸಗಿದ್ದಾರೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಸಮರ ಸಾರಿದ್ರೆ ಕಾಂಗ್ರೆಸ್ ನಾಯಕರು ಅದ್ದೂರಿ ಸಮಾವೇಶ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಡಳಿತ ಸರ್ಕಾರ ತನ್ನ ಸಾಧನೆಯನ್ನು ತೋರಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ. ಪ್ರತಿಪಕ್ಷದ ನಾಯಕರು ಆಡಳಿತ ಪಕ್ಷದ ಭ್ರಷ್ಟಾಚಾರ, ಆಡಳಿತ ವಿರೋಧಿ ಅಲೆಗಳು ಎಲ್ಲೆಲ್ಲಿ ಸೃಷ್ಟಿಯಾಗಿತ್ತು, ಲಂಚಾವತಾರ, ಸಾವು ನೋವುಗಳು, ಕಾನೂನು ಸುವ್ಯವಸ್ಥೆ, ಇದೆಲ್ಲವನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡುತ್ತೆ. ಇವತ್ತು BJP ಮತ್ತು JDS ಇದನ್ನೇ ಮಾಡಿದರು. 1000 ದಿನ ಪೂರೈಕೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇವತ್ತು ಸಮರವನ್ನು ಸಾರಿದ್ದಾರೆ. ದೋಸ್ತಿಪಾಳ್ಯ ರಾಕ್ಷಸರ ದುರಾಡಳಿತಕ್ಕೆ ನೋಡಿ ಯಾವ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಅಂತೇಳಿ. ರಾಕ್ಷಸರ ದುರಾಡಳಿತಕ್ಕೆ 1000 ದಿನದ ಸೂತಕ ಅಂಥೇಳಿ JDS ಪ್ರಸ್ತಾಪವನ್ನು ಮಾಡಿದೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಸರ್ಕಾರದ ಸಮಸ್ಯೆಗಳ ಬಗ್ಗೆ ಪಟ್ಟಿಯನ್ನು ಕೊಟ್ಟಿದೆ JDS. ಕಾಂಗ್ರೆಸ್ ಸರ್ಕಾರದ ಸಮಸ್ಯೆಯ ಪಟ್ಟಿಯನ್ನು ಕೊಟ್ಟಿದೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ JDS ಕೊಟ್ಟಿರುವಂಥ ಪಟ್ಟ. ನಾವು ಕೇಳೋದು, ವಿಪಕ್ಷದ ಕೆಲಸ ಏನು? ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು. ಎಷ್ಟರ ಮಟ್ಟಿಗೆ ಕಿವಿ ಹಿಂಡುವಂಥ ಕೆಲಸವನ್ನು ಆಯಾ ಕಾಲಕ್ಕೆ, ಆಯಾ ಸಮಯಕ್ಕೆ ಮಾಡ್ಕೊಂಡು ಬಂದಿದ್ದೀರ? ಎಂತೆಂಥ ಅವಕಾಶಗಳಿತ್ತು. ಒಟ್ಟೊಟ್ಟಿಗೆ ಹೋರಾಟವನ್ನು ಮಾಡಿದ್ರ, ಪ್ರತಿಭಟನೆಯನ್ನು ಮಾಡಿದ್ರ, ಅಲ್ಪಗಷ್ಟೇ, ಎಲ್ಲೋ ಬೆರಳೆಣಿಕೆಯಷ್ಟು ಹೋರಾಟಗಳಷ್ಟೇ ನಾವು ಕಂಡಿದ್ದು. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಮೂಡ ಹಗರಣದ ವಿಚಾರವಾಗಿ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ಮಾಡ್ತೀರಿ. BJPಯವರು ಒಂದ್ಸರಿ ಮಾಡ್ತೀರಿ, JDS ಅವರು ಒಂದ್ಸಲ ಮಾಡ್ತೀರಿ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ NDA ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತಲೇ ಬಿಂಬಿಸಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅಲ್ಲಿರುವಂಥ ಒಂದು ಒಗ್ಗಟ್ಟು ಇಲ್ಲಿ ಯಾಕೆ ಕಂಡು ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ಬಾರಿ ಸಾರ್ವಜನಿಕರ ಪ್ರಶ್ನೆಯನ್ನ ಮಾಡಿದ್ದಾರೆ. ದೋಸ್ತಿ ಸಮರಕ್ಕೆ ಧುಮುಕ್ದಾಗ ಸಿದ್ದರಾಮಯ್ಯ ಸರ್ಕಾರದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ದೋಸ್ತಿಯಲ್ಲಿ ಗಟ್ಟಿತನ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇರಲಿ, ಈಗ 1000 ದಿನ ಪೂರೈಕೆ ಮಾಡಿದೆ,
ಪ್ರತಿಪಕ್ಷದ ನಾಯಕರು ಈಗ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. 1000 ದಿನ 1000 ಸಮಸ್ಯೆ ಅಂತ ಹೇಳಿ ಪಟ್ಟಿಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ತಗೊಂಡಿರುವಂಥ ವಿಚಾರ, ಕರ್ನಾಟಕದಲ್ಲಿ 2800ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆ ಅಂತೇಳಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ದಿನಕ್ಕಿಬ್ಬರು ಇಲ್ಲ 3 ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. 2.80 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಇದೆ, ಇದ್ರೂ ನೇಮಕಾತಿ ಇಲ್ಲ. ಇವತ್ತು ಎಷ್ಟೋ ಜನ ಸರ್ಕಾರಿ ನೌಕರರು ಮಾತಾಡ್ತಾರೆ, ನಮಗೆ ಸಂಬಳ ಈಗಂತೂ ಸಿಗ್ತಾ ಇದೆ, ಮುಂದೆ ಅದು ಸಿಗುತ್ತೋ ಇಲ್ವೋ ಅನ್ನೋ ಭಯ ಇದೆ ಅಂತೇಳಿ. ಎಷ್ಟೋ ಜನ ಅಧಿಕಾರಿಗಳು ತಮ್ಮ ಮನದಾಳದ ಮಾತುಗಳನ್ನು ತನ್ನ ಆಪ್ತರ ಬಳಿ ಹೇಳ್ಕೊಳ್ತಾರೆ, ಏನಪ್ಪ ಇಷ್ಟೊಂದು ಕಷ್ಟ ಆಗ್ತಾ ಇದೆ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದೀವಿ, ನಾವು ಹೇಗೆ ನಾವು ನಿಭಾಯಿಸೋದು ಅನ್ನೋದು ಒಂದು ಕಡೆ. ಆದರೆ ಇನ್ನು 2,80,000 ಸರ್ಕಾರಿ ಹುದ್ದೆ ಖಾಲಿ ಇದೆ, ನೇಮಕಾತಿ ಮಾಡ್ತಿಲ್ಲ, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಅದೋಗ್ಲಿ, ನೆಕ್ಸ್ಟ್ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆ ಭಾಗ್ಯ ಕೊಟ್ಬಿಟ್ಟಿದ್ದಾರೆ. ಅವರು ಬಾಕಿ ಹಣ ಕೊಡ್ತಾ ಇಲ್ಲ. ಗುತ್ತಿಗೆದಾರರಿಗೆ ಆರೋಪವನ್ನು ಮಾಡಿದನ್ನು ನೀವು ಕೂಡ ಗಮನಿಸಿದ್ರಿ. 80% ಕಮಿಷನ್ ಕೊಡಬೇಕು, 40% ಕಮಿಷನ್ ಕೊಡಬೇಕು, 60% ಕಮಿಷನ್ ಕೊಡಬೇಕು ಅಂತೇಳಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಯಾವುದೊಂದು ಮೊನ್ನೆ ಸ್ಟೋರಿ ಬಂದಿತ್ತು, ಆ ಜಿಲ್ಲೆನಲ್ಲಿ ಕೆಲಸ ಇಂಥದ್ದು ಇದೆ ಅಂತಿದ್ದಂಗೆ ಗುತ್ತಿಗೆದಾರರು ಹೋಗ್ತಾರಂತೆ, ಇದು ನಮಗೆ ಕೊಡಿ ಅಂತೇಳಿ. ದುಡ್ಡು ಲಂಚನೂ ಕೊಡ್ತಾರೆ, ಲಂಚನೂ ಕೊಟ್ಟು ಮನೆ ಮಠ ಮಾರಿ ಚಿನ್ನಾಭರಣಗಳನ್ನು ಅಡ ಇಟ್ಟು ಕೈ ಸಾಲ ಮಾಡಿ ಲೋನ್ ತೆಗೆದು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾರೆ. ಹೋಗಿ ಬಿಲ್ ಕೇಳಿದಾಗ ನಾವಿನ್ನೂ ಟೆಂಡರೇ ಕರೆದಿಲ್ಲ ಅಂತ ಹೇಳ್ತಾರಂತೆ. ಈ ಥರದ ಸ್ಥಿತಿ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಗುತ್ತಿಗೆದಾರರ ಸಮಸ್ಯೆಯನ್ನು ಕೇಳೋರಿಲ್ಲ. ಅವರು ಕಷ್ಟಪಟ್ಟು ಏನೋ ಒಂದು ಪ್ರಾಜೆಕ್ಟ್ಗಳನ್ನು ತಗೊಂಡು ಟೆಂಡರಲ್ಲಿ ಕೆಲಸವನ್ನು ಮಾಡೋದಕ್ಕೆ ಹೋಗ್ತಾರೆ. ಅದಕ್ಕೆ ತಕ್ಕಂಗೆ ಅದಕ್ಕೆ ಬಿಲ್ಗಳು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ಪ್ರಶ್ನೆನ ಮಾಡಿದ್ರೆ ಎಷ್ಟೋ 1000 ಕೋಟಿ ಬಿಲ್ಲು ಪೆಂಡಿಂಗ್ ಇರೋದು. ಇವ್ರನ್ನ ಕೇಳಿದ್ರೆ BJಪಿಯವ್ರ ಮೇಲೆ ಹೇಳ್ತಾರೆ, ಅವ್ರ ಕಾಲದಲ್ಲಿ ಆಗಿದ್ದು ಅದು ನಾವೇ ಕೊಡಬೇಕು ಅಂತೇಳಿ. ಒಟ್ಟಿನಲ್ಲಿ ಕೆಲಸ ಆಗಿದೆ ಅಲ್ವಾ ರಾಜ್ಯದಲ್ಲಿ, ಅದಕ್ಕೆ ನೀವು ಚೆಕ್ ಮಾಡಿ ಕೊಡಬೇಕಲ್ವಾ ಬಿಲ್ಲು ಅನ್ನೋದನ್ನು ಗುತ್ತಿಗೆದಾರರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಇವತ್ತು ಗುತ್ತಿಗೆದಾರರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಸರ್ಕಾರ ಆತ್ಮಹತ್ಯೆ ಭಾಗ್ಯವನ್ನು ಕೊಟ್ಬಿಟ್ಟಿದೆ ಅಂತೇಳಿ JDS ಆರೋಪ ಮಾಡ್ತಾರೆ, ದೋಸ್ತಿಗಳ ಆರೋಪವನ್ನು ಮಾಡ್ತಾರೆ. ಸರ್ಕಾರದ ಕಿರುಕುಳಕ್ಕೆ ಅಧಿಕಾರಿಗಳ ಸರಣಿ ಆತ್ಮಹತ್ಯೆಗಳಾಗ್ತಾ ಇದೆ. ಇನ್ನೇನು ಮಾಡ್ತಾರೆ? ಸರ್ಕಾರದ ಕಿರುಕುಳಕ್ಕೆ ಇನ್ನೇನು ಮಾಡ್ತಾರೆ? ಇವತ್ತು ರಸ್ತೆ ಗುಂಡಿ ವಿಚಾರವಾಗಿ, ಬೆಂಗಳೂರಿನ ಪಾಟ್ಹೋಲ್ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗುತ್ತೆ. ಈ ಥರ ಪಾಟ್ಹೋಲ್ಗಳಿದ್ರೆ ನಾವು ಹೆಂಗಪ್ಪ ಇಲ್ಲಿ ನಮ್ಮ ಕಂಪ್ನಿಗಳನ್ನು ತೆರೆಯೋದು ಅಂತೇಳಿ ಪಕ್ಕದ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಅಂತ. ಒಂದು ರಸ್ತೆ ಗುಂಡಿ ವಿಚಾರವಾಗಿ, ಆ ರಸ್ತೆ ಗುಂಡಿಯಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಧೂಳು, ರಸ್ತೆ ಮೇಲೆ ಸರಿಯಾಗಿ ಓಡೋಕ್ಕಾಗಲ್ಲ. ಇದರಿಂದಾಗಿ ಬೇಡವೇ ಬೇಡ ಇರೋ ಸವಾಸ ಅಂತೇಳಿ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಇರುವಂಥ ಕೆಲಸಗಳು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಅದು ಕೂಡ ಚರ್ಚೆ ಆಗಿತ್ತು, ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಯಾಕೆ, ಎಷ್ಟು ಜನ ಅಮಾಯಕರ ಬಲಿಯಾಗಿದೆ. ದಿನ ನಾವು ಒಂದಲ್ಲ ಒಂದು ಪಾಟೋಲ್ ಸ್ಟೋರಿಗಳನ್ನು ಮಾಡ್ತಾ ಇದ್ದೀವಿ, ಆದರೆ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಡಿ ಸಿ ಎಂ DK ಶಿವಕುಮಾರ್ ಅವರು ಹೇಳ್ತಾರೆ ಎಲ್ಲ ಮುಚ್ಚಿಬಿಡ್ಬೇಕು ಅಂತೇಳಿ. ಅಧಿಕಾರಿಗಳು ಓಕೆ ಅಂತ ತಲೆ ಆಡಿಸ್ತಾರೆ, ಕೊಲೆ ಬಸ್ಸು ಥರ. ಆದರೆ ಅಲ್ಲಿ ಮಾನಸ ಹೋಗಿ ನೋಡಿದ್ರೆ ಏನು ಡೆವಲಪ್ಮೆಂಟ್ ಆಗಿರಲ್ಲ. ಸಿದ್ದರಾಮಯ್ಯ ಅವರು ಹೋದರು ಸಿಟಿ ರೌಂಡ್ಸ್ ಅಂತ, ಎಲ್ಲೋ ಕಸ ಬಿದ್ದಿತ್ತು ನೋಡಿ ಗರಂ ಆದರು ಅಷ್ಟೇ. ಅವತ್ತು ಮಾತ್ರ ಅಲ್ಲಿ ಕಸ ಕ್ಲೀನ್ ಆಯಿತು. ಇವತ್ತು ಎಷ್ಟು ಕಡೆ ಕಸಗಳು ಬಿದ್ದಿದೆ ನಾವು ತೋರಿಸೋದೇ ಬೇಡ, ನಿಮಗೆ ಗೊತ್ತು, ನಮ್ಮ ವೀಕ್ಷಕರಿಗೆ ಗೊತ್ತು. ನೋಡಿ, 25,000 ಕೋಟಿ ದಲಿತರ ಹಣ ದುರ್ಬಳಕೆ ಆಗಿದೆ ಅಂತೇಳಿ ಇವತ್ತು ದೋಸ್ತಿ ಪಾಳೆಯ ಆರೋಪವನ್ನು ಮಾಡ್ತಾ ಇದೆ. ಇತ್ತೀಚೆಗೆ ಕೇಳಿ ಬಂದಂಥ ವಿಚಾರ, ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಹಗರಣ ಅಂತೇಳಿ BJP ಮಾಡಿದ್ದು. ಬೆಳಗಾವಿಯಲ್ಲಿ ನಡೆದಂಥ ಸದನದ ಸಂದರ್ಭದಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣ ಏನಾಯಿತು ಅಂತೇಳಿ ಪ್ರಶ್ನೆ ಮಾಡಿದ್ರು. ಅದು ಗುಳುಮಾಗೋಯ್ತಾ ಅಂತೇಳಿ BJP ನಾಯಕರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇವತ್ತು ಅನ್ನಭಾಗ್ಯ ಅಕ್ಕಿ ಹಣ 657 ಕೋಟಿ ಲೂಟಿ ಆಗಿದೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಕಾರ್ಮಿಕ ಇಲಾಖೆಯ ಕಿಟ್ಟಲ್ಲೂ ಕೂಡ ಹಗರಣ ಮಾಡಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಕೂಡ 187 ಕೋಟಿ ಲೂಟಿ ಆಗಿದೆ.
ಮೂಡ ಹಗರಣದಲ್ಲೂ ಕೂಡ ಬಹುಕೋಟಿ ವಂಚನೆ ಆಗಿದೆ. ಪೆಟ್ರೋಲ್, ಡೀಸೆಲ್, ಮೆಟ್ರೋ, ಬಸ್ ದರ ಏರಿಕೆ, ಈಗ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತೆ. ಕಸಕ್ಕೂ ತೆರಿಗೆ, ನೀರು, ಹಾಲು, ಸ್ಟ್ಯಾಂಪು ಅದಕ್ಕೂ ಶುಲ್ಕ ಹೆಚ್ಚಳ ಮಾಡಿದ್ರು. ರೈತರಿಗೆ ಸಿಗಬೇಕಾದಂಥ ಗೊಬ್ಬರ ಸಿಗ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ, ನೆರೆ ಬೆಳೆ ನಷ್ಟ ಆಗ್ತಾ ಇದೆ. 1.6 ಲಕ್ಷ OBC ಅಲ್ಪಸಂಖ್ಯಾತರ ಸ್ಕಾಲರ್ಶಿಪ್ಗೂ ಕೂಡ ಕೊಕ್ಕೆ ಬಿದ್ದೆ ಅಂತೇಳಿ 1000 ದಿನ 1000 ಸಮಸ್ಯೆ ಅಂತೇಳಿ ದೋಸ್ತಿ ನಾಯಕರು ಇವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಏನು ಮಾಡುತ್ತೆ ರಾಜ್ಯ ಸರ್ಕಾರ? 1000 ದಿನ ಪೂರೈಕೆ ಮಾಡಿದೆ. ಈ 1000 ದಿನದಲ್ಲಿ ನಮಗೆ ಕಂಡು ಬಂದಿದ್ದು ಕ್ರಾಂತಿ, ಸಂಕ್ರಾಂತಿ, ಶಿವರಾತ್ರಿ ಹಬ್ಬದ ಸಹ ಆದಮೇಲೆ ಏನೋ ಅದಾಗುತ್ತೆ, ಬಜೆಟ್ ಆದಮೇಲೆ ಕುರ್ಚಿ ಕಾಳಗ ಶುರುವಾಗುತ್ತೆ. ಕುರ್ಚಿ ಫೈಟೇ ಜಾಸ್ತಿ ನಾವು ಕಂಡಿದ್ದು. ನೋಡೋಣ, ಇದು ಇನ್ನೂ ಮುಂದುವರಿಯುತ್ತಾ ಭಾಗವಾಗಿ 2.0 ಶುರುವಾಗುತ್ತೆ. ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ ಮುಂದಿನ ಸುದ್ದಿ ಗಮನ ಕೊಡ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ತುಂಬಿದೆ. ಕೈ ನಾಯಕರು ಹಾವೇರಿಯಲ್ಲಿ ಅದ್ದೂರಿ ಸಮಾವೇಶ ಮಾಡಿದ್ದಾರೆ. ಸಿಎಂ DCM ಅಂತೂ ಬಿಜೆಪಿ ಮೇಲೆ ಮುಗಿಬಿದ್ರು. ನೋಡ್ಕೊಂಬನ್ನಿ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ. ಹಾವೇರಿಯಲ್ಲಿ ಕೈ ನಾಯಕರ ಶಕ್ತಿ ಪ್ರದರ್ಶನ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1000 ದಿನ ತುಂಬಿದೆ. ಆದ್ದರಿಂದ ಹಾವೇರಿಯಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿದೆ. ಇದೇ ಸಂದರ್ಭದಲ್ಲಿ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. ನಮ್ಮದು ನುಡಿದಂತೆ ನಡೆದಿರುವ ಸರ್ಕಾರ. 5 ಭರವಸೆಗಳನ್ನು ನಾವು ಮೊದಲನೇ ವರ್ಷವೇ ಇವನ್ನೆಲ್ಲ ಈಡೇರಿಸಿ ಜನರಿಗೆ ಕಲ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಬಿಜೆಪಿ ಲೋಕಸಭೆ ಸದಸ್ಯರು ಮಾತಾಡಲ್ಲ. 100 ರೂಪಾಯಿ ತೆರಿಗೆಯನ್ನು ನಾವು ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 100 ರೂಪಾಯಿ, 14 ರೂಪಾಯಿಗಳು ಮಾತ್ರ. ಇದನ್ನ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿ ಲೋಕಸಭಾ ಸದಸ್ಯರು ಯಾರು ಕೂಡ ಇವತ್ತಿನವರೆಗೆ ಪಿಟಿಪಟ ಅಂದಿಲ್ಲ. ಬಿಜೆಪಿ ಜೆಡಿಎಸ್ನವರು ಕಾರ್ಯಕ್ರಮ ಕೊಟ್ಟಿಲ್ಲ. ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ 7ನೇ ಗ್ಯಾರಂಟಿ ಘೋಷಿಸಿದ DK ಶಿವಕುಮಾರ್. ನಮ್ಮ 7 ಗ್ಯಾರಂಟಿ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ. ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆ ರೈತರಿಗೆ 75,000 ಕೋಟಿ ರೂಪಾಯಿಯನ್ನ 35-40 ಲಕ್ಷ ರೂಪಾಯಿ ಎಕರೆಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. DK ಶಿವಕುಮಾರ್ಗೆ ಕಪ್ಪು ಪಟ್ಟಿ ಪ್ರದರ್ಶನ. ಡಿಸಿಎಂ DK ಶಿವಕುಮಾರ್ ಹಾವೇರಿ ಕಾರ್ಯಕ್ರಮವನ್ನು ಮುಗಿಸಿ ದಾವಣಗೆರೆಯಲ್ಲಿ ನಡೆದ ಸೇವಾಲಾಲ್ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸೂರಕೊಂಡನ ಕೊಪ್ಪದಲ್ಲಿ ಬಂಜಾರ ಸಮುದಾಯ ಕೆರಳಿತ್ತು. ಡಿಸಿಎಂ DKಶಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ರು. ಇದರಿಂದ ಡಿಸಿಎಂಗೆ ಭಾರಿ ಮುಜುಗರ ಕೂಡ ಉಂಟಾಯಿತು. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. 2028ರಲ್ಲಿ ಕಾಂಗ್ರೆಸ್ ಮಣಿಸಲು ಬಿಜೆಪಿ ಜೆಡಿಎಸ್ ನಾಯಕರು ದೋಸ್ತಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಚುನಾವಣೆ ಬರೋ ಮೊದಲೇ ಕಿತ್ತಾಟ ಜೋರಾಗಿದೆ. ಗೆಲ್ಲೋ ಮೊದಲೇ ಸಿಎಂ ಕುರ್ಚಿಗೆ ಫೈಟ್ ಶುರುವಾಗಿದೆ. ರಿಪೋರ್ಟ್ ನೋಡ್ಕೊಂಬನ್ನಿ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದು 2.5 ವರ್ಷ ಕಳೆದಿದೆ. ಇನ್ನು 2.5 ವರ್ಷದ ಬಳಿಕ ಚುನಾವಣೆ ಬರುತ್ತೆ. ಆದರೆ ಈಗಲೇ ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆಯಲ್ಲಿ ಕಿತ್ತಾಟ ಶುರುವಾದಂತೆ ಕಾಣ್ತಿದೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಸಿಎಂ ಗಾದಿ ಫೈಟ್. HD ಕುಮಾರಸ್ವಾಮಿ ವರ್ಸಸ್ ವಿಜಯೇಂದ್ರ. ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಪರ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಭರ್ಜರಿ ಬ್ಯಾಟಿಂಗ್ ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಾಂತಗೌಡ ಪಾಟೀಲ್ 2028ರಲ್ಲಿ BY ವಿಜಯೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗುವುದು ಶತಸಿದ್ಧ ಎಂದು ಹೇಳಿದ್ದಾರೆ.
ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಜನರು ನಮ್ಮ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅಂತಾರೆ. ನಮ್ಮ ಯಡಿಯೂರಪ್ಪ ಇಲ್ಲಿಗೆ ಬಂದು ಹೋದ್ಮೇಲೆ ಮುಖ್ಯಮಂತ್ರಿ ಆಗಿದ್ರು. ಈಗ ನೀವು ಬಂದಿದ್ದೀರಿ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಪ್ರತಿ ಗ್ರಾಮದಲ್ಲಿ ಹೇಳುತ್ತಿದ್ದಾರೆ ಎಂದು ಶಾಂತಗೌಡ ಹೇಳಿದ್ದಾರೆ. ನಾವೆಲ್ಲ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿಯನ್ನು ನೋಡಿದ್ರೆ 2028ಕ್ಕೆ ಸೂರ್ಯ ಹುಟ್ಟುವುದು, ಸೂರ್ಯ ಉದಯ ಆಗುವುದು ಎಷ್ಟು ಸತ್ಯವೋ ಸನ್ಮಾನ್ಯ ವಿಜಯೇಂದ್ರರವರು ಮುಖ್ಯಮಂತ್ರಿ ಆಗುವುದು ಸಹಿತ ಅಷ್ಟೇ ಸತ್ಯ. ಪ್ರತಿ ವೇದಿಕೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರೋ ಮಾತಾಡ್ತಿದ್ದಾರೆ. ಆದರೆ ರಾಜ್ಯ ಬಿಜೆಪಿ ನಾಯಕರು ವಿಜೇಂದ್ರ ಮುಂದಿನ ಸಿಎಂ ಅಂತ ಟಾಂಗ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, JDS ಮತ್ತು BJP ಕಾಂಗ್ರೆಸ್ಸನ್ನು ಮಣಿಸುವ ಸಲುವಾಗಿ ಇವರಿಬ್ಬರ ನಡುವೆ ದೋಸ್ತಿ ಶುರುವಾಗಿತ್ತು. ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ಅಂತ ಕಂಪೇರ್ ಮಾಡಿದಾಗ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಾಗಿರಲಿ, ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡರಾಗಿರಲಿ, ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿಯವರವರ ಸ್ನೇಹ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಅವರು HD ದೇವೇಗೌಡರು ಏನಾದರೂ ಬರ್ತಿದ್ದಾರೆ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ತಕ್ಷಣಕ್ಕೆ ಎದ್ದು ನಿಂತು ನಮಸ್ಕರಿಸಿ ಅವರಿಗೆ ಗೌರವವನ್ನು ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ದೊಡ್ಡ ಗೌಡರ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು. ಇವತ್ತಿಗೂ ಕೂಡ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಇವರ ಮೂವರ ಸಂಬಂಧ ತುಂಬ ಚೆನ್ನಾಗಿದೆ. ಆದರೆ ಸ್ಥಳೀಯ ಕಾರ್ಯಕರ್ತರಲ್ಲೇ ಒಮ್ಮತ ಮೂಡ್ತಾ ಇಲ್ಲ. BJP ಮತ್ತು JDS ಕಾರ್ಯಕರ್ತರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಇದು ದೊಡ್ಡದಾದಂಥ ಪೆಟ್ಟು. ನೋಡಿ, ಪ್ರೀತಮ್ ಗೌಡ, ನಾರಾಯಣಗೌಡ ಕಿಡಿಕಾರಿದ್ರು ಮಂಡ್ಯದಲ್ಲಿ JDS ವಿರುದ್ಧ. ನಿಖಿಲ್ ಕುಮಾರಸ್ವಾಮಿ ಸಿಡಿದೆದ್ರು, ಪ್ರೆಸ್ ಮೀಟನ್ನು ಮಾಡಿದ್ರು. ಇಲ್ಲ ಒಂದು ಕಡೆ ಮುಜುಗರಕ್ಕೀಡಾಯಿತು. ಟಿಕೆಟ್ ವಿಚಾರಕ್ಕೋಸ್ಕರ ಹಲವು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ತಿಕ್ಕಾಟ, ಗಲಾಟೆ ಎಲ್ಲವೂ ಕೂಡ ನಡೀತಾ ಇದೆ, ನಿಂತಿಲ್ಲ. ಅವರನ್ನು ಡಿಸೈಡ್ ಮಾಡ್ಕೊಂಬಿಟ್ಟವ್ರೆ, ನಾನು ಈ ಕ್ಷೇತ್ರದಿಂದನೇ ನಿಲ್ಲೋದು. ಅದು ಒಂದು ಕಡೆ. ಇನ್ನು ಈ ಕಡೆ ತಗೊಂಡ್ರೆ ಇವರಿಬ್ಬರ ನಡುವೆ ಈಗ ಕುರ್ಚಿ ಫೈಟ್ ಶುರುವಾಗಿದೆ ಅಂತ. ಇನ್ನು ಮುಂದಿನ ಚುನಾವಣೆ ಇನ್ನೂ 2 ವರ್ಷ ಬಾಕಿ ಇದೆ, 2.5 ವರ್ಷ. ಈಗಿರುವಂಥ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ, ಅದನ್ನು ಒಪ್ಕೊಳ್ಳೋಣ. ಯಾಕಂದರೆ ಅವ್ರ ಹತ್ರ ಅಧಿಕಾರ ಇದೆ, ನನಗೆ ಬೇಕು, ನಾ ಕೊಡೆ, ನೀ ಬಿಡೆ ಅನ್ನುವ ಹಂತದಲ್ಲಿ ಇದ್ದಾರೆ. ಸಿದ್ದು ವರ್ಸಸ್ DK ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಇದು ಈಗ ನಡೀತಾ ಇರೋದು ಒಂದು ಕಡೆ ಆದರೆ, ಇನ್ನು ಬರುವಂಥ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಇರ್ತಾರೋ ಅದು ಗೊತ್ತಿಲ್ಲ. ಆದರೆ ಈಗಿನಿಂದಲೇ CM ಕುರ್ಚಿಗೋಸ್ಕರ ಮಹಾಸಮರ ಶುರುವಾಗಿದೆ. HD ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಒಲವನ್ನು ತೋರಿಸಿದ್ದಾರೆ. ಮೊನ್ನೆ ಒಂದಷ್ಟು ವಿಡಿಯೋಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ. ಬಿಗ್ ಡ್ಯಾಡಿ ಕಮಿಂಗ್ ಬ್ಯಾಕ್ ಅಂತೆಲ್ಲ ಹೇಳಿ. ಸೊ ಈ ಥರ ಇವತ್ತು ಫೈಟ್ ನಡೀತಾ ಇದೆ. 2028ಕ್ಕೆ ಏನಾದರೂ ಗೆದ್ದಾಗ ವಿಜೇಂದ್ರ ಅವರ ಬೆಂಬಲಿಗರು ಈಗಲೇ ಅಸಲಿ ಆಟವನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೇಳೆ 2028ಕ್ಕೆ ಏನಾದರೂ ಗೆದ್ದರೆ ವಿಜೇಂದ್ರ ಅವರೇ CM ಅಂತೇಳಿ ಬೆಂಬಲಿಗರು ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಆದರೆ HD ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅಂತಂದರೆ ಸುಮ್ಮನೆ ಬರೋದಿಲ್ಲ, ಹಲವು ಪ್ಲಾನ್ಗಳನ್ನು ಮಾಡಿಕೊಂಡೇ ಬರ್ತಾರೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ. ಇಲ್ಲ ಅಂದರೆ ಈ ಜಗಳ ಇನ್ನೂ ಕೂಡ ಜೋರಾಗುತ್ತೆ. ಯಾಕೋ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಯಾವಾಗ ಎಂಟ್ರಿ ಆಗುತ್ತೋ, ಯಾವಾಗ ಈ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತೋ, ಕಾದು ನೋಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಮೊದಲಿನಿಂದಲೂ ಜನಪರ ಸುದ್ದಿ ಮಾಡೋದ್ರಲ್ಲಿ ಎತ್ತಿದ ಕೈ. ಇವತ್ತು ಕೂಡ ಸರ್ಕಾರವನ್ನು ಜಾಗೃತಿಗೊಳಿಸುವ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೀವಿ. ರಾಜ್ಯದಲ್ಲಿ ವಿವಿಧ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಆಡಳಿತ ವ್ಯವಸ್ಥೆ ಸಮರ್ಪಕವಾಗಿ ನಡೆಯುವಲ್ಲಿ ಸಿಬ್ಬಂದಿ ನೇಮಕ ಆಗಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ಆದರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿ ನೇಮಕಾತಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆಯಂತೆ. ಹೀಗಾಗಿ 43 ಇಲಾಖೆಗಳಲ್ಲಿ ಒಟ್ಟು 2.5 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ಇದಕ್ಕೇನಂದ್ರೆ ರೀ, ವಿದ್ಯಾರ್ಥಿಗಳು ಓದಿ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದ್ರೆ ವಿದ್ಯಾರ್ಥಿಗಳಿಗೆ ಹಿಂಗೆ ಯಾವ ಜಾಬ್ ಸಿಗಲಿಲ್ಲ ಅಂದ್ರೆ ನಾಳೆ ಪರಿಸ್ಥಿತಿ ಏನಾಕೈತಿ? ಈಗ ಗೌರ್ಮೆಂಟ್ ನಾನು ನೀನು ಅನ್ಕೊಂತ ಕುಂದ್ರ ಬದಲಿ ಒಂದು ಹುಡುಗರಿಗೆ ಒಂದು ವಿದ್ಯಾರ್ಥಿಗಳಿಗೆ ಏನೋ ಒಂದು ಒಳ್ಳೇದಾಗ್ತೈತಿ. ಇವರು 2.5 ಲಕ್ಷ ಹುದ್ದೆಗಳು ಖಾಲಿ ಇಟ್ಕೊಂಡು ಕುಂತಾರೆ. ಇನ್ನೂ ಎಲ್ಲಿ ಆ ಹುದ್ದೆಗಳು ಇನ್ನೂ ಭರ್ತಿ ಆಗಿಲ್ಲ. ಆದ್ರೆ ಓದಿದ ಹುಡುಗರು ಭವಿಷ್ಯ ಹಾಳಾಗ್ತೈತಿ, ಮತ್ತು ಏಜ್ ಲಿಮಿಟ್ ಮುಗಿದು ಹೋಗ್ತೈತಿ. ಮುಂದೆ ಏನು ಮಾಡ್ಬೇಕು ಸ್ಟೂಡೆಂಟ್ಗಳು? ಸರ್ಕಾರದ ಕೆಲಸನೇ ಎಂಪ್ಲಾಯ್ಮೆಂಟ್ ತರಿಸೋದು. ಅವ್ರು ಈಗ ಭಾಳಷ್ಟು ಜನ ಎಕ್ಸಾಮ್ ಬರ್ದಾರೆ, ಎಕ್ಸಾಮ್ ಬರ್ದ ಭರ್ತಿ ವೇಕೆಂಟ್ ಇದ್ರೂ ಭಾಳ ಗೌರ್ಮೆಂಟ್ ಕೆಲಸ ಸಿಗತ್ತಿಲ್ಲ. ಇದನ್ನು ನಾವು ಖಂಡಿಸ್ತೀವಿ ಯುವಕರಾಗಿ.
ಜಗ್ಗಷ್ಟು ಡಿಪಾರ್ಟ್ಮೆಂಟ್ನಾಗ ಭಾಳಷ್ಟು ವೇಕೆನ್ಸಿ ಅದಾವ್ರಿ. ಬಟ್ ಅವ್ರು ವೇಕೆನ್ಸಿ ಬಿಡವಲ್ರಿ. ವೇಕೆನ್ಸಿ ಬಿಟ್ಟರೆ ಎಲ್ಲರೂ ಭರ್ತಿ ಆಕೈತಿ. ಅವರೆಲ್ಲರೂ ಅದನ್ನ ನಂಬ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಒಂದು ದಾರಿ ಆಕೈತಿ ಲೈಫಿಗೆಲ್ಲ ಅಂತಂದೇಳಿ ಒಂದು ಭರ್ತಿ ಇವ್ರು ಬಿಟ್ಟರೆ ಎಲ್ಲರಿಗೂ ಚಲೋ ಆಕೈತೆ ಅನ್ನೋದು ಇದು ಮಾಡಿ. ಖಾಲಿ ಹುದ್ದೆ ಭರ್ತಿ ಮಾಡಿ ಸ್ವಾಮಿ, ದಯವಿಟ್ಟು. ಏನೇನೋ ಮಾಡಕ್ಕೆ ಹೋಗ್ತಿರಂತೆ ನೋಡಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿದೆ ಅಂತೇಳಿ. ಶಿಕ್ಷಣ ಇಲಾಖೆಯಲ್ಲಿ 79,694. ಮಧು ಬಂಗಾರಪ್ಪ ಅವರೇ, ನಿಮ್ಮನ್ನು ಹೇಳಬೇಕಾದ್ರೆ ನಮಗೆ ಒಂಥರ ಬೇಸರ ಆಯಿತು. 694 ಸರ್ಕಾರಿ ಶಾಲೆಗಳನ್ನು ಇಲ್ಲಿವರೆಗೂ ಮುಚ್ಚಿದ್ದೀವಿ ಅಂತೇಳಿ. ಏನಕ್ಕೆ ಮುಚ್ಚೋಗ್ತಾ ಇದೆ ಗೊತ್ತಿದೆಯಾ? ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಮಧು ಬಂಗಾರಪ್ಪ ಅವರೇ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಹುದ್ದೆ ಖಾಲಿ ಇದೆ, ಅದನ್ನು ಭರ್ತಿ ಮಾಡಿ. 79,694 ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶಿಕ್ಷಕರ ಕೊರತೆ ಇದೆ. 79,000 ಹತ್ರ 80,000 ಶಿಕ್ಷಕರನ್ನು ನೇಮಕ ಮಾಡಿ. ಖಾಲಿ ಇದೆ ತಾನೇ ಹುದ್ದೆ. ಇರೋರೇ ಕನ್ನಡ ಪಾಠ ಮಾಡೋರೇ ಇಂಗ್ಲೀಷು ಮಾಡಬೇಕು, ವಿಜ್ಞಾನನೂ ಅವರೇ ಮಾಡಬೇಕು, ಗಣಿತನೂ ಅವರೇ ಹೇಳ್ಕೊಡ್ಬೇಕು. ಎಲ್ಲಿಂದ ಆಗುತ್ತೆ? ಇನ್ನೇನಕ್ಕೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಖಾಸಗಿ ಶಾಲೆಗೆ ಹೋಗ್ತಾ ಇರೋದು ಮಕ್ಕಳು? ಯಾಕೆ ಇವತ್ತು ಮಕ್ಕಳು ಓದಿ ನಾನು ಕೂಡ ಒಬ್ಬ ಒಳ್ಳೆ ಶಿಕ್ಷಕನಾಗಬೇಕು ಅಂತೇಳಿ ಅಂದ್ಕೊಳ್ತಿಲ್ಲ ಹೇಳಿ? ಇದೇ ಕಾರಣಕ್ಕೋಸ್ಕರ 79,694 ಹುದ್ದೆಯನ್ನು ನೇಮಕ ಮಾಡೋಕ್ಕಾಗಲ್ವಾ? ನಾವು ಸರ್ಕಾರದವರು ಅವ್ರಿಗೆ ಎಕ್ಸ್ಟ್ರಾ ಮೊಟ್ಟೆ ಕೊಡೋಕ್ಕೆ ಕೇಳಿದ್ದೀವಿ, ಎಕ್ಸ್ಟ್ರಾ ಬಾಳೆಹಣ್ಣು ಕೊಡೋಕ್ಕೆ ಕೇಳಿದ್ದೀವಿ, ಶೂ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ. ನಿನ್ನೆ ಎಚ್ ಕೆ ಪಾಟೀಲ್ ಅವ್ರು ಹೇಳ್ತಾ ಇದ್ರು, ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸು ನೀವೇನು ಕೊಡಬೇಡಿ, ಶಿಕ್ಷಕರನ್ನ ನೇಮಕ ಮಾಡಿ. ಚಪ್ಪಲಿ ಹಾಕೊಂಡಾದ್ರೂ ಹೋಗಿ ಓದ್ತಾರೆ ಮಕ್ಕಳು. ನೀವು ಶೂ ಕೊಡ್ತೀರಾ ಅಂತೇಳಿ ಸ್ಕೂಲಿಗೆ ಬರ್ತಿಲ್ಲ ಅವರು, ನೀವು ಸಾಕ್ಸ್ ಕೊಡ್ತೀರಂತ ಬರ್ತಿಲ್ಲ, ಬ್ಯಾಗ್ ಕೊಡ್ತೀರಂತ ಬರ್ತಿಲ್ಲ. ಅವ್ರ ಅಪ್ಪ ಅಮ್ಮ ಕೂಲಿ ನಾಲಿ ಮಾಡಿ ಅವ್ರಿಗೆ ಕೊಡಿಸ್ತಾರೆ. ನೀವು ಅವ್ರಿಗೆ ಎಜುಕೇಷನ್ ಕೊಡಿ ಸಾಕು. ನಿಮ್ಮ ಹತ್ರ ತುಂಬ ಇದ್ದಾಗ ಆಯಿತು, ಸರ್ಕಾರದವ್ರು ಕೊಡ್ಲಪ್ಪ, ತೊಂದರೆ ಇಲ್ಲ ಇದೆ ಅಂತ ಹೇಳ್ಬೋದು. ಇಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇಲ್ಲ ನೀವು. ಅದು ಬಿಟ್ಟು ಶೂ ಕೊಡ್ತೀನಿ, ಮೊಟ್ಟೆ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳ್ಕೊಂಡು ಪುಂಗಿ ಊದ್ತಾ ಇದ್ದೀರಾ. ಅಲ್ಲಿ ಫಸ್ಟ್ ಶಿಕ್ಷಕರನ್ನ ನೇಮಕ ಮಾಡಿ. ಇವತ್ತು ಎಷ್ಟು ಜನ BEd ಮಾಡಿ MEd ಮಾಡಿ ಮನೇಲಿ ಕೂತಿದ್ದಾರೆ ಹೇಳಿ? ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾರೆ ಹೇಳಿ? ಯಾಕೆ ನೇಮಕ ಮಾಡೋಕ್ಕಾಗಲ್ವಾ? ಮಾಡಲ್ಲ ಇವರು. ನೋಡೋಣ, ಮಧು ಬಂಗಾರಪ್ಪ ಅವರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲಪ್ಪ ಬರೀ ನೆಗೆಟಿವ್ ಹೇಳ್ತೀವಿ, ನೀವು ಮಾಡಿ, ನಾವು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳ್ತೀವಿ, ಮಾಡಿ. ಇವತ್ತು ಪೋಷಕರು ನಿಮ್ಮ ಮನೆ ಬಾಗಿಲು ಬರ್ತಾ ಇಲ್ವಾ? ಬರ್ತಾರೆ, ಪ್ರಶ್ನೆ ಮಾಡ್ತಾರೆ. ಯಾಕೆಂದರೆ ನಿಮ್ಮ ಇಲಾಖೆಯಲ್ಲಿ ಅಷ್ಟೊಂದು ಹುದ್ದೆ ಖಾಲಿ ಇರೋದು. ನೇಮಕ ಮಾಡಿ. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 37,572. ಇವತ್ತು ಅಲ್ಲಿ ಎಷ್ಟೋ ಜನ ನರ್ಸ್ಗಳು ಸ್ಟೂಡೆಂಟ್ಗಳ ಕೈನ ಕೆಲಸ ಮಾಡಿಸ್ತೀರ, ಅವರು ಕೊಡಬೇಕಾಗಿರುವಂಥ ಏನೋ ಒಂದು ಪ್ರೋತ್ಸಾಹಧನ ಕೊಡಬೇಕಲ್ಲ, ಅದನ್ನು ಕೊಡಲ್ಲ. ಮೊನ್ನೆ ಅಷ್ಟೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರೊಟೆಸ್ಟ್ ಮಾಡ್ತಾವ್ರೆ. ನಮ್ಮ ಕೈನಾಗೆ ಎಲ್ಲ ಮಾಡಿಸ್ತಾರೆ. ನಾವೇ ಸ್ಕ್ಯಾನಿಂಗು ಮಾಡಬೇಕು, ನಾವೇ CT ಸ್ಕ್ಯಾನು ಮಾಡಬೇಕು, ನಾವೇ ಬ್ಲಡ್ ಚೆಕಪ್ ಮಾಡಬೇಕು, ನಾವೇ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು, ನಾವೇ ಇಂಜೆಕ್ಷನ್ ಕೊಡಬೇಕು, ನಾವೇ ಟ್ರೀಟ್ಮೆಂಟ್ ಕೊಡಬೇಕು. ಅವರು ಓದಕ್ಕೆ ಬಂದಿರೋದು. ನೀವು ಈ ಹುದ್ದೆಗಳನ್ನ ಭರ್ತಿ ಮಾಡಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕ ಮಾಡಿದ್ರೆ ಎಜುಕೇಷನ್ ಅಂದರೆ MBBS ಓದಕ್ಕೆ ಬಂದಿರೋ ಇನ್ನೂ ಚೆನ್ನಾಗಿ ಓದ್ತಾರೆ. ಮಾಡಿ ದಯವಿಟ್ಟು. ಇವತ್ತು ಎಷ್ಟೋ ತಾಲೂಕು ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ ಇಲ್ಲ. ಆಮೇಲೆ ಅದೊಂದು ಸೀರಿಯಸ್ ಆಗಿ ತೊಗೊಬೇಕು ದಿನೇಶ್ ಗುಂಡೂರಾವ್ ಅವರೇ. ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈಗಿದಾರಲ್ಲ ಡಾಕ್ಟ್ರುಗಳು, 1 ಅವರ್ ಇರೋಲ್ಲ ಕಣ್ರಿ. ಬರ್ತಾರೆ, ನೋಡ್ತಾರೆ, ಸೈನ್ ಮಾಡ್ತಾರೆ, ಸೀದಾ ಹೋಗಿ ಖಾಸಗಿ ಆಸ್ಪತ್ರೆಗೆ ಕೂತ್ಕೋತಾರೆ. ಅಥವಾ ಅವ್ರದ್ದೇ ಒಂದು ಓನ್ ಕ್ಲಿನಿಕ್ ನೋಡೋಕೆ ದೊಡ್ಡ ಮನೆ ಕೆಳಗಡೆ ಅವ್ರದ್ದೇ ಕ್ಲಿನಿಕ್ ಇರುತ್ತೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇರುವಂಥ ಟ್ಯಾಬ್ಲೆಟ್ಗಳೆಲ್ಲ ಅವ್ರ ಮನೇಲಿ ಇರುತ್ತೆ. ಕೊಡಲಿ ಪಾಪ, ಫ್ರೀಯಾಗಿ ಕೊಡಲಿ. ಅದು ಮಾಡಲ್ಲ, ಅದಕ್ಕೂ ದುಡ್ಡು ತಗೊಂತಾರೆ. 37,572 ಹುದ್ದೆಗಳು ಖಾಲಿ ಇದೆ ನಿಮ್ಮ ಇಲಾಖೆಯಲ್ಲಿ. ನೋಡೋಣ, ಒಳ ಆಡಳಿತ ಮಂಕಾಳ ವೈದ್ಯ ಅವರೇ 28,188 ಹುದ್ದೆಗಳು ಖಾಲಿ ಇದೆ. ಏನು ಮಾಡ್ತಾ ಇದ್ದೀರಿ? ನಿಮಗೆ ಗೊತ್ತಿಲ್ವಾ? ಇದು ಗೊತ್ತಿದೆ. ನೇಮಕ ಮಾಡಿಸಿ ಫಸ್ಟು. ಎಲ್ಲೋ ಒಂದು ಕಡೆ ಗುಡ್ಡ ಕುಸ್ತಾ ಆದಾಗ ಓಡಾಡಿ ಬಂದ್ರಿ ಅಲ್ವಾ? ರಿಪಬ್ಲಿಕ್ ಕನ್ನಡದವ್ರು ಒಳ್ಳೆ
ಕೆಲಸ ಮಾಡ್ತಾ ಇದ್ದೀರಿ. ನಾನು ನೋಡಿದೆ ಉಳುವರೆ ಗ್ರಾಮದವ್ರಿಗೆ ಮನೆ ಕೊಡಬೇಕು, ಮನೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಅದೆಲ್ಲ ಬಂದ್ರಿ. ರಿಪಬ್ಲಿಕ್ ಕನ್ನಡ ಸುದ್ದಿ ನೋಡಿ, ಮಂಕಾಳು ಇದ್ದಾರೆ. ಈಗಲೂ ನಾವು ಬೇಡ್ಕೋತೀವಿ, ಬನ್ನಿ ಹೋಗಿ ನೇಮಕ ಮಾಡಿ. ಇಷ್ಟು ಹುದ್ದೆ ಕಾಲಿದೆ ನಿಮ್ಮ ಇಲಾಖೆಯಲ್ಲಿ. ಬೇಕಾದ್ರೆ ನಾಳೆನೇ ರಿಪೋರ್ಟ್ ತರಿಸ್ಕೊಳ್ಳಿ, ಫೈಲ್ ತರಿಸ್ಕೊಂಡು ಚೆಕ್ ಮಾಡಿ. ಇಡೀ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿ. ಮ್ಯಾಚ್ ನಡೆಸ್ಬೇಕಾ ಬೇಡವಾ, ಅದು ಅಲ್ಲಿಗೆ ಹೋಗ್ಬೇಕಾ ಬೇಡವಾ, ವಿದೇಶಿ ಟೂರ್ಗೆ ಹೋಗ್ಬೇಕಾ ಬೇಡವಾ, ಅವ್ರು ಹೋಗ್ತಾರಂತೆ ಇವ್ರು ಹೋಗ್ತಾರಂತೆ, ಇದು ಬಿಡಿ, ಇದನ್ನು ಮಾಡಿ. ಉನ್ನತ ಶಿಕ್ಷಣ ಇಲಾಖೆ ಡಾಕ್ಟರ್ MC ಸುಧಾಕರ್ ಅವರೇ 13,599 ಹುದ್ದೆ ಖಾಲಿ ಇದೆ. ಇದನ್ನಾದರೂ ಮಾಡಿ, ಹೆಸರು ಮಾಡಿ, ಅಷ್ಟು ಜನಕ್ಕಾದರೂ ಒಂದು ಸರ್ಕಾರಿ ಹುದ್ದೆ ಸಿಕ್ಕಂತಾಗತ್ತೆ. ಪಶುಸಂಗೋಪನಾ ಇಲಾಖೆ ಸಚಿವರಾಗಿರುವಂಥ ಕೆ ವೆಂಕಟೇಶ್ ಅವರೇ 11,020 ಹುದ್ದೆ ಖಾಲಿದೆ. ಎಷ್ಟಿದೆ ವೆಂಕಟೇಶ್ ಅವರೇ? 11,020. ನಿಮಗೆ ಯಾರು ಪ್ರಶ್ನೆ ಮಾಡಬಾರ್ದು. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಲೋಗೋ ತಳ್ತಿರಲ್ಲ, ಆ ಕೋಪ ಈಗ ತಗೊಳ್ಳಿ, ಇದ್ರ ಮೇಲೆ ತೋರಿಸಿ ನೋಡೋಣ. ತಾಕತ್ತಿದ್ರೆ 11,020 ಹುದ್ದೆಗಳನ್ನು ನೇಮಕ ಮಾಡಿ ತೋರಿಸಿ. ನಿಮ್ಮ ಇಲಾಖೆ ವತಿಯಿಂದ ಟೂರ್ ಹೋಗ್ತಾವ್ರೆ ಅಂತ ಪ್ರಶ್ನೆ ಮಾಡಿದ್ರೆ ತಳ್ತೀರ ಲೋಗೋನ? ಆಯ್ತು, ಈ ರಿಪೋರ್ಟ್ನ ತಳ್ಳಿ ಹಂಗೆ ನೋಡೋಣ. ಅಷ್ಟೊಂದು ನಿಮಗೆ ಕಿಚ್ಚು ಅನ್ನೋದಿದ್ರೆ, ನಿಮ್ಮ ಮೇಲೆ ಯಾರು ಆರೋಪ ಮಾಡಬಾರ್ದು ಅನ್ನೋದಿದ್ರೆ ಮಾಡಿ ಈ ಹುದ್ದೆನ. 1 ವಾರ ಟೈಮ್ ಕೊಡ್ತೀವಿ, ಮಾಡ್ತೀರಾ? ಆಗತ್ತಾ ನಿಮ್ಮ ಕೈನಾಗೆ? ಸ್ಟಡಿ ಟೂರ್ ಬಗ್ಗೆ ಅಷ್ಟೊಂದು ಕೋಪ ಮಾಡ್ಕೊಂಬಿಟ್ರಲ್ಲ, ಸುಳ್ಳ ಅದು ಸುದ್ದಿ? ನಿಮಗೆ ಗೊತ್ತೇ ಇಲ್ವಾ? ಹೈಕಮಾಂಡಿಂದ ನಿಮಗೆ ಕಾಲ್ ಬಂದೇ ಇಲ್ವಾ? ಆಯಿತು, ಈಗ ಇದನ್ನು ಮಾಡಿ ನೋಡೋಣ. ಅಷ್ಟೊಂದು ಪೌರುಷ, ಆಕ್ರೋಶ, ಕಿಚ್ಚು ಅನ್ನೋದಿದ್ರೆ ಇದನ್ನು ಮಾಡಿ. ರಿಪಬ್ಲಿಕ್ ಕನ್ನಡ ಲೋಗೋ ತಳ್ಳೋದನ್ನಾಗಲಿ, ನಮ್ಮ ರಿಪೋರ್ಟ್ರನ್ನ ಹೀಯಾಳ್ಸೋದಾಗಲಿ ಬಿಟ್ಬಿಡಿ. ಅದನ್ನು, ಈ ಕೆಲಸಗಳನ್ನು ಮಾಡಿ, ಆವಾಗ ನಿಮ್ಮನ್ನು ಒಪ್ಕೊಳ್ತೀವಿ. 11,020 ಹುದ್ದೆಗಳು ಖಾಲಿರೋದು ಪಶುಸಂಗೋಪನಾ ಇಲಾಖೆಯಲ್ಲಿ. ಆ ಹುದ್ದೆಗಳು ಯಾವ ಹುದ್ದೆ ಅಂತ ಗೊತ್ತಾ ನಿಮಗೆ? ತರಿಸ್ಕೊಳ್ಳಿ ನೋಡೋಣ. ಕೃಷ್ಣ ಬೈರೇಗೌಡ ಅವರೇ, ನಿಮ್ಮ ಇಲಾಖೆಯಲ್ಲಿ ಹಾಸನಾಂಬ ಟೆಂಪಲ್ ವಿಚಾರವಾಗಿ ಅಚ್ಚುಕಟ್ಟಾಗಿ ನೀವು ಕೆಲಸವನ್ನು ಮಾಡಿದ್ರಿ. ಇಡೀ ರಾಜ್ಯವೇ ನೋಡಿದೆ, ಇಡೀ ರಾಜ್ಯವೇ ಕೊಂಡಾಡಿದೆ. ಹಾಸನಾಂಬೆ ಭಕ್ತರು ಕೂಡ ನಿಮ್ಮನ್ನು ಕೊಂಡಾಡಿದ್ದಾರೆ. ನಿಮ್ಮ ಮೇಲೆ ಒಂದು ಒಳ್ಳೆ ಗೌರವ ಇದೆ, ಒಳ್ಳೆ ವಾಗ್ಮಿ, ಒಳ್ಳೆ ಕೆಲಸಗಾರ ಅಂತ ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ನೋಡಿ, ನಿಮ್ಮ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದೆ. ಕಂದಾಯ ಇಲಾಖೆ ತುಂಬ ಇಂಪಾರ್ಟೆಂಟ್, ನಿಮಗೂ ಚೆನ್ನಾಗಿ ಗೊತ್ತಿದೆ. ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರು 10,504. ಮುಂದೆ ನೀವು DCM ಆಗ್ತೀರಿ, CM ಕೂಡ ಆಗುವ ಕನಸನ್ನು ಕಟ್ಕೊಂಡಿದ್ದೀರಿ, ಅವಕಾಶಗಳಿದೆ, ಮಾಡಿ. ಈಗಲಿಂದ ನಿಮ್ಮ ಇಲಾಖೆಯಲ್ಲಿ ನಾವು ಹೇಳ್ತಾ ಇರೋದು, ನಿಮ್ಗಳಿಗೆ ಯಾರು ಪ್ರಶ್ನೆ ಮಾಡಬಾರ್ದು. ನೀವು ಮಾಡಿದ್ದೇ ಸರಿ. ನೀವು ಮಾಡಿದಾಗ ಅದನ್ನು ನೋಡ್ಕೊಂಡು ನಾವೆಲ್ಲ ಚಪ್ಪಾಳೆ ತಟ್ಟಬೇಕು. ಆಗ ಇಲ್ಲ ನಮ್ಗೆ ನೋಡಿಕೊಂಡು ಚಪ್ಪಾಳೆ ತಟ್ತಾವ್ರೆ ಅಂತೇಳಿ ಯಾರು ನಿಮಗೆ ಬೆರಳು ಮಾಡಿ ಹಿಂಗೆ ತೋರಿಸ್ಬಾರ್ದು. ನೋಡಿ ಸರ್, ನಿಮ್ಮ ಇಲಾಖೆನಾಗೆ ಎಷ್ಟು ಕೆಲಸ ಖಾಲಿ ಇದೆ, ಹುದ್ದೆ ಖಾಲಿ ಇದೆ, ಕೊಡಿ ಅಂತ ಯಾರು ಹೇಳಬಾರ್ದು. ನೋಡೋಣ, ಈಗ ಮಾಡಿ ನೋಡೋಣ. ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಸಿದ್ದರಾಮಯ್ಯ ಅವರೇ, ನಿಮ್ಮದೇ 9,646. ನಿಮಗೆ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ CM ಅನ್ನುವ ಖ್ಯಾತಿ ಇದೆ. ಅತಿ ಹೆಚ್ಚು ಬಜೆಟನ್ನು ಮಂಡಿಸುವಂಥ ಖ್ಯಾತಿಗೂ ಕೂಡ ಪಾತ್ರರಾಗಿದ್ದೀರಿ. ಭ್ರಷ್ಟಾಚಾರಹಿತ ಸರ್ಕಾರವನ್ನು ನಡೆಸಿದ ಖ್ಯಾತಿಗೂ ಕೂಡ ನೀವೇ ಹೇಳ್ಕೊಳ್ತಿದ್ದೀರಿ. ಇದನ್ನು ಮಾಡಿ ನೋಡೋಣ. ಶಿವರಾಜ್ ತಂಗಡಗಿ ಅವರೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳು ಖಾಲಿ ಇರೋದು, ಮಾಡಿ. ಆರ್ಥಿಕ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ನಿಮ್ಮದೇ 7,668 ಹುದ್ದೆಗಳು ಖಾಲಿ ಇದೆ. HK ಪಾಟೀಲ್ ಅವರೇ, ಕಾನೂನು ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತೀರಿ. 7,659 ಹುದ್ದೆಗಳು ಖಾಲಿ ಇದೆ. ಇವೆಲ್ಲ ಯಾಕೆ ಮಾಡೋಕ್ಕಾಗ್ತಿಲ್ಲ ನಿಮಗೆ? ಚಲುವರಾಯ ಸ್ವಾಮಿ ಅವ್ರಿಗೆ ಏನಾದ್ರು ಪ್ರಶ್ನೆ ಮಾಡಿದ್ರೆ, ಏನ್ರಿ ಮಕ್ಕಳು ಸ್ಕೂಲಲ್ಲಿ ಅಷ್ಟು ಮಾಡಬಾರ್ದೇನ್ರಿ, ಗಿಡ ನೆಡಬಾರ್ದೇನ್ರಿ? ನೆಡಲಿ, ಗಿಡಕ್ಕೆ ನೀರು ಹಾಕಲಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಆ ಮಕ್ಕಳಿಗೇನಾಗೆ ಪೆನ್ಸಿಲು, ಪೆನ್ನು, ಬಳಪ ಕೊಟ್ಟು ಕೂರಿಸ್ಬೇಕು. ಚನಿಕೆ ಅದೆಲ್ಲ ಕೊಟ್ಟು ಗಾರೆ ಕೆಲಸ ಮಾಡೋಂತ ಬಿಡಬಾರ್ದು. ಅವೆಲ್ಲ ಮಾಡಿಸ್ತಾರೆ. ಈಗ ಇದನ್ನು ಮಾಡಿ, ಇದನ್ನು ನಾವು ಮಾಡ್ತಾ ಇದೀವಲ್ಲ ಪ್ರಶ್ನೆ. ಕೃಷಿ ಇಲಾಖೆಯಲ್ಲಿ 6,876 ಹುದ್ದೆಗಳು ಖಾಲಿದೆ. ಇದನ್ನು ಮಾಡಿ ನೋಡೋಣ, ಇದನ್ನು ಮಾಡಿ ತೋರಿಸಿ ನೋಡೋಣ, ಆಗುತ್ತಾ? ಈಶ್ವರ್ ಖಂಡ್ರೆ ಅವರೇ, ಅರಣ್ಯ ಇಲಾಖೆಯಲ್ಲಿ 6,478. ಎಷ್ಟು ಸಮಸ್ಯೆ ಇದೆ ರೀ ಅರಣ್ಯ ಇಲಾಖೆಯಲ್ಲಿ, ಎಷ್ಟು ಸಮಸ್ಯೆ ಇದೆ ಪಾಪ.
ಅಲ್ಲಿ ಫಾರೆಸ್ಟ್ನಲ್ಲಿ ಒಂದಷ್ಟು ಜನರ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರಲ್ಲ, ವಾಚರ್ಗಳಂತೇಳಿ, ಅವ್ರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ನೀವು ಅವ್ರ ಬಗ್ಗೆ ಯಾವ ಥರ ಕಾಳಜಿ ವಹಿಸಿದ್ದೀರಾ? ಅರ್ಥ ಮಾಡ್ಕೊಂಡಿದ್ದೀರಾ ಅವ್ರನ್ನ? ಎಷ್ಟು ಸಿಬ್ಬಂದಿಗಳಿದ್ದಾರೆ ಹೇಳಿ ಅರಣ್ಯ ಇಲಾಖೆಯಲ್ಲಿ? ಒಬ್ಬ DCF ಎಷ್ಟು ಅಂತ ಕಾಪಾಡ್ಕೊಳಕ್ಕಾಗತ್ತೆ? ಹಾಂ, ಒಬ್ಬ ರೀಜನಲ್ ಫಾರೆಸ್ಟ್ ಆಫೀಸರ್ ಎಷ್ಟು ಅಂತ ಮಾಡೋಕ್ಕಾಗತ್ತೆ? ಅವನ ಕೈಗೆ ಎಷ್ಟಿದೆ ಅಷ್ಟು ಮಾಡ್ಬೋದು. ಯಾಕೆ? ಹುದ್ದೆಗಳು ಖಾಲಿ ಇದೆ, ಅಲ್ಲಿ ಖಾಲಿ ಬಿದ್ದಿದೆ. ಅವನೇ ಹೋಗಿ ಗುಮಾಸ್ತನ ಕೆಲಸನೂ ಮಾಡಬೇಕು, ಅವನೇ ಹೋಗ್ಬಿಟ್ಟು ವಾಚಿಂಗ್ ಕೆಲಸನೂ ಮಾಡಬೇಕು, ಅವನೇ ಹೋಗ್ಬಿಟ್ಟು ಅಲ್ಲಿ ಊಟನೂ ಹಾಕ್ಬಿಟ್ಟು ಬರಬೇಕು. ಇದನ್ನು ಮಾಡಿ 6478 ಹುದ್ದೆಗಳು ಖಾಲಿ ಇದೆ. ಆಡಳಿತ ಸುಧಾರಣೆ ಮತ್ತು ಸಿಬ್ಬಂದಿ ಇಲಾಖೆ ಸಿದ್ದರಾಮಯ್ಯ ಅವರೇ 6190 ಹುದ್ದೆಗಳು ಖಾಲಿ ಇರೋದು. ಅಲ್ಪಸಂಖ್ಯಾತ ಕಲ್ಯಾಣ ಜಮೀರ್ ಅಹಮದ್ ಖಾನ್ ಅವರೇ 4972 ಹುದ್ದೆಗಳು ಖಾಲಿ ಇದೆ. ನಾವೆಲ್ಲ ಕರೆಕ್ಟಾಗಿದ್ದೀವಿ, ನಾವೆಲ್ಲ ಮಾಡ್ತೀವಿ, ನೋಡ್ತಾ ಇರಿ ಹೆಂಗೆ ಮಾಡ್ತೀವಿ ಅಂತ. ಇದನ್ನು ಮಾಡಿ, ಫಸ್ಟು ಹುದ್ದೆಗಳು ಖಾಲಿ ಇದೆಯಲ್ಲ ಇದನ್ನು ಕಂಪ್ಲೀಟ್ ಮಾಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 3391. ನಾವು ಒಂದೇ ಹೇಳೋದು ನಿಮಗೆ, ಆಗ ಒಂದು ಶಿವಾಜಿ ಪ್ರತಿಮೆ ವಿಚಾರವಾಗಿ ಪ್ರತಿಷ್ಠೆಯಾಗಿ ತೊಗೊಂಡಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಇದರಲ್ಲೂ ತಗೊಳ್ಳಿ. ನಿಮ್ಮ ಇಲಾಖೆ ಬಗ್ಗೆ, ನಿಮ್ಮ ಕ್ಷೇತ್ರದ ಬಗ್ಗೆ ಏನಾದರೂ ನೆಗೆಟಿವ್ ಸುದ್ದಿ ಬಂದಾಗ ಎಷ್ಟು ಗಾಬರಿ ಆಗ್ತೀರಾ? ನನ್ನನ್ನು ಇಲ್ಲಿ ನನ್ನ ಮುಂದೆ ನನಗೆ ಗೊತ್ತಿದೆ ಇದೆಲ್ಲ ಆಗ್ತದೆ ಅಂತೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತರಾಟೆಗೆ ತಗೋತಿರಲ್ಲ, ನಾಳೆನೇ ಸೋಮವಾರನೇ ನೀವು ನಿಮ್ಮ ಇಲಾಖೆ ಕಚೇರಿಗೆ ಬಂದು ಫೈಲ್ ತರಿಸ್ಕೊಂಡು ಇಷ್ಟು ನೇಮಕ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಮುಂದೆ ಹೇಳಿ. ಆಗಲ್ವಾ? ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಗ್ತಾ ಇದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಇವತ್ತು ಅವ್ರ ಮೇಲೆ ದೌರ್ಜನ್ಯನೇ ಜಾಸ್ತಿ ಆಗ್ತಾ ಇರೋದು. ಹುದ್ದೆಗಳಿಗೆ ಖಾಲಿ ಇದೆ, ಅದನ್ನು ನೇಮಕ ಮಾಡಿದ್ರೆ ತುಂಬ ಒಳ್ಳೆಯದು. ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರು 2668 ಅವರ ಪೇಜ್ ಇದೆಯಲ್ಲ, ಆ ಪೇಜ್ನಲ್ಲಿ ಇದನ್ನು ಹಾಕ್ಕೊಂಡಿದ್ದೇವೆ. ಅವರ ಸಂತೋಷ್ ಲಾಡ್ ಅವರ ಫ್ಯಾನ್ಸ್ ಪೇಜ್ ಇದೆಯಲ್ಲ, ಆ ಪೇಜಲ್ಲಿ ಇದು ಹಾಕ್ಕೊಳ್ಳಿ. ಕಾರ್ಮಿಕ ಇಲಾಖೆಯಲ್ಲಿ 2668 ಹುದ್ದೆಗಳು ಖಾಲಿ ಇದೆ. ಯಾವಾಗ ಭರ್ತಿ ಮಾಡ್ತೀರಿ? ಭರ್ತಿ ಮಾಡೋದಕ್ಕಾಗುತ್ತಾ? ಇನ್ನು 2.5 ವರ್ಷ ನಿಮ್ಮ ಹತ್ರ ಕಾಲಾವಕಾಶ ಇದೆ. ಅಷ್ಟರಲ್ಲಿ ಈ ಚಾಲೆಂಜನ್ನು ತಗೊಂಡು ಮಾಡೋದಕ್ಕಾಗುತ್ತಾ? ಇದು ರಿಪಬ್ಲಿಕ್ ಕನ್ನಡ ನೇರವಾಗಿ ಮಾಡ್ತಾ ಇರುವಂಥ ಚಾಲೆಂಜ್, ಓಪನ್ ಚಾಲೆಂಜ್. ಹುದ್ದೆಯನ್ನು ಭರ್ತಿ ಮಾಡಿ. ಹಾಗಷ್ಟೇ ಅಲ್ವಾ ಇಲಾಖೆಯಲ್ಲೂ ಕೂಡ ಚೆನ್ನಾಗಿ ಕೆಲಸಗಳಾಗೋದು. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇವತ್ತು ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಅಧಿಕಾರಿಗಳಿಗೆ ಲಂಚ ಹೋಗ್ತಾ ಇರುತ್ತೆ, ತಲೆನೇ ಕೆಡಿಸ್ಕೊಳ್ಳಲ್ಲ. KH ಮುನಿಯಪ್ಪ ಅವರೇ, ನಿಮ್ಮ ಇಲಾಖೆಯಲ್ಲಿ 1442 ಹುದ್ದೆಗಳು ಖಾಲಿ ಇದೆ, ಮಾಡ್ತೀರಾ? ಭರವಸೆ ಇಟ್ಕೋಬೋದಾ? ಗೊತ್ತಿಲ್ಲ. ಮೀನುಗಾರಿಕೆ ಇಲಾಖೆಯಲ್ಲಿ ಮಂಕಾಳ ವೈದ್ಯ ಅವರೇ 838 ಹುದ್ದೆಗಳು ಖಾಲಿ ಇದೆ, ಮಾಡಿ. ಇವತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 838 ಹುದ್ದೆಗಳನ್ನು ನೀವು ನೇಮಕ ಮಾಡಿದ್ರೆ ಮೀನುಗಾರರು ಕೂಡ ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಖುಷಿ ಪಡ್ತಾರೆ. ಮಂಕಾಳ ವೈದ್ಯ ಅವರು ನೋಡೋಣ ಏನು ಮಾಡ್ತಿರ್ತೀನಿ. ಒಟ್ಟು 2,57,797 ಹುದ್ದೆಗಳು ಖಾಲಿ ಇದೆ. ಭರ್ತಿ ಮಾಡಿ. ಇದು ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾಡ್ತಾ ಇರುವಂಥ ನೇರವಾದಂಥ ಚಾಲೆಂಜ್. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಮಹತ್ವದ ಸುದ್ದಿಯೊಂದನ್ನು ಕೊಟ್ಟಿದೆ. ಇನ್ನು ಮುಂದೆ ಆಧಾರ್ ಕಾರ್ಡ್, ಎಲೆಕ್ಷನ್ ಕಾರ್ಡ್ ತೋರಿಸಿದ್ರೆ ಫ್ರೀ ಬಸ್ ಸಿಗೋದಿಲ್ಲ. ಹಾಗಾದ್ರೆ ಮತ್ತೇನು ಮಾಡಬೇಕು ನೋಡ್ಕೋಬೇಕು. ಗೃಹಲಕ್ಷ್ಮಿಯರೇ, ಬಸ್ ಹತ್ತೋ ಮುನ್ನ ಎಚ್ಚರ. ಆಧಾರ್ ತೋರಿಸಿದ್ರೂ ಫ್ರೀ ಬಸ್ ಸಿಗೋದಿಲ್ಲ. ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಮಹತ್ವದ ಸುದ್ದಿಯೊಂದನ್ನು ನೀಡಿದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆಗೆ ಹೈಟೆಕ್ ಸ್ಪರ್ಶ ನೀಡಲು ಸರ್ಕಾರ ಮುಂದಾಗಿದೆ. ಇನ್ಮುಂದೆ ಸುಮ್ಮನೆ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸುವಂತಿಲ್ಲ. ಬದಲಾಗಿ ಸ್ಮಾರ್ಟ್ ಕಾರ್ಡ್ ಹೊಂದುವುದು ಕಡ್ಡಾಯವಾಗಲಿದೆ. ಜೂನ್ನಿಂದಲೇ ಸ್ಮಾರ್ಟ್ ಕಾರ್ಡ್ ಜಾರಿ. 2023ರ ಜೂನ್ 11ರಂದು ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಗೆ ಬಂದಿತ್ತು. ಬರುವ 2026ರ ಜೂನ್ 11ಕ್ಕೆ ಯೋಜನೆ ಜಾರಿಯಾಗಿ ಬರೋಬ್ಬರಿ 3 ವರ್ಷಗಳು ತುಂಬಲಿವೆ. ಈ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಿನಿಂದಲೇ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ.
ಈಗಾಗಲೇ ಕಾರ್ಡ್ಗಳ ಉತ್ಪಾದನೆ ಮತ್ತು ವಿತರಣೆಗೆ ಟೆಂಡರ್ ಆಹ್ವಾನಿಸಲಾಗಿದೆ. ಟೆಂಡರ್ ಪ್ರಕ್ರಿಯೆ ಮುಗಿದ 3 ತಿಂಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ಬರಲಿದ್ದು, ನಂತರ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಉಚಿತ ಟಿಕೆಟ್ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮುಂದೆ ನೀವೇನಾದರೂ ಬಸ್ಸಲ್ಲಿ ಪ್ರಯಾಣವನ್ನು ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗೋದಿಲ್ಲ. ಹಾಗಂತ ನಾಳೆಯಿಂದನೇ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ಆಗಲ್ವಾ ಅಂತ ಕೇಳಬೇಡಿ. ಟೈಮ್ ಇದೆ, ಇನ್ನೂ ಸ್ವಲ್ಪ ದಿವಸ ಟೈಮ್ ತಗೊಳ್ತಾರೆ. ಇನ್ನು ಟೆಂಡರ್ ಕರಿಬೇಕು, ಅದಕ್ಕಿನ್ನೂ ಜಾಸ್ತಿ ಪ್ರಕ್ರಿಯೆಗಳಿದೆ. ಮುಂದೆ ಇದೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇರೋದು. ಇನ್ನು ಮುಂದೆ ಆಧಾರ್ ಕಾರ್ಡನ್ನು ತೋರಿಸಿ ಪ್ರಯಾಣ ಮಾಡುವಂತಿಲ್ಲ. ನಾಳೆಯಿಂದನೇ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ದಿನ ಜೂನ್ವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಮುಂದಾಗಿರುವಂಥ ರಾಜ್ಯ ಸರ್ಕಾರ ಈಗ ಆಧಾರ್ ಕಾರ್ಡ್ ಬದಲಾಗಿ ಇನ್ನು ಮುಂದೆ ಸ್ಮಾರ್ಟ್ ಕಾರ್ಡನ್ನು ಕೊಡ್ತಾರೆ. ಆಧಾರ್ ಕಾರ್ಡ್ ನೀವು ತೋರಿಸಂಗಿಲ್ಲ, ಸ್ಮಾರ್ಟ್ ಕಾರ್ಡ್ ತೊಗೊಬೇಕು. ಅದು ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ನಿಮಗೆ ನಾವು ಹೇಳ್ತೀವಿ. ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಈ ಬೆಂಗಳೂರು ಬನ್ನ ಆಗಿರ್ಬೋದು, ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ನೀವು ತಗೋತಿರಲ್ಲ ಕಚೇರಿಗಳಲ್ಲಿ, ಎಲ್ಲ ಕಡೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಸಾರಿಗೆ ಸಂಸ್ಥೆಗಳಿಗೆ ಹಣ ಪಾವತಿಸುವಾಗ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಣಿಕರ ನಿಖರ ಮಾಹಿತಿ ಸಂಗ್ರಹಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡನ್ನು ತರ್ತಾ ಇರೋದು. ಈ ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳ್ತಾ ಇರೋದು. ಈ ಕಾರ್ಡನ್ನು ನೋಡೋದಕ್ಕೆ ಆಯುಷ್ಮಾನ್ ಕಾರ್ಡ್ ಥರನೇ ಇರುತ್ತೆ. ಫಲಾನುಭವಿಯ ಹೆಸರು ಇರುತ್ತೆ, ಫೋಟೋ ಇರುತ್ತೆ, ಗುರುತಿನ ಚೀಟಿ ನಂಬರ್ ಇರುತ್ತೆ, ಒಂದು ವಿಶೇಷವಾದ ದೃಢೀಕರಣ ಸಂಖ್ಯೆ ಕೂಡ ಇರುತ್ತೆ. ಸ್ಮಾರ್ಟ್ ಕಾರ್ಡ್ಗಳಲ್ಲಿ ಮೈಕ್ರೋಚಿಪ್ಪನ್ನು ಅಳವಡಿಸೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ದರೆ ಟಿಕೆಟ್ ಪಡೆಯೋದು ತುಂಬ ಸುಲಭ. ಮಹಿಳೆಯರು ನಿರ್ವಾಹಕರಿಗೆ ಸ್ಮಾರ್ಟ್ ಕಾರ್ಡನ್ನು ಕೊಡಬೇಕು, ಅದರ ಮೇಲೆ ಅವರು ಟಿಕೆಟನ್ನು ಕೊಡ್ತಾರೆ. ದೃಢೀಕರಣ ಸಂಖ್ಯೆಯನ್ನು ATMನಲ್ಲಿ ನಮೂದು ಮಾಡಿದ್ರೆ ಟಿಕೆಟ್ ಬಂದುಬಿಡುತ್ತೆ. ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಮಹಿಳೆಯರು ಅಲ್ದಾಡಬೇಕು ಅಂತೇನಿಲ್ಲ, ಅಲ್ದಾಡಬೇಕಾದಂಥ ಸ್ಥಿತಿ ಬರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಕೂಡ ತಿಳಿಸಿದ್ದಾರೆ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ರಾಜ್ಯ ಸರ್ಕಾರವು ಇತ್ತೀಚೆಗೆ 20 KS ಅಧಿಕಾರಿಗಳಿಗೆ ಬಡ್ತಿ ನೀಡಿ ಆದೇಶವನ್ನು ಹೊರಡಿಸಿದೆ. ಈ ಪಟ್ಟಿಯಲ್ಲಿ ಪೀಠಾಧಿಪತಿಯೊಬ್ಬರ ಹೆಸರು ಕೂಡ ಸೇರಿದೆ. ಅಧಿಕಾರಿಗಳ ಈ ನಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಾಮೀಜಿಗೂ ಬಡ್ತಿ ಭಾಗ್ಯ. ಸರ್ಕಾರಿ ಅಧಿಕಾರಿಗಳ ಮಹಾ ಎಡವಟ್ಟು ಬಯಲು. ಸ್ವಯಂ ನಿವೃತ್ತಿ ಪಡೆದು ಆಧ್ಯಾತ್ಮದ ಹಾದಿ ಹಿಡಿದು ಪೀಠಾಧಿಪತಿಯಾಗಿರುವ ಸ್ವಾಮೀಜಿಯೊಬ್ಬರಿಗೆ ಸರ್ಕಾರ ಬಡ್ತಿ ನೀಡಿ ಆದೇಶ ಹೊರಡಿಸಿರುವ ಆರೋಪ ಕೇಳಿಬಂದಿದೆ. ಇಪ್ಪತ್ತು ಅಧಿಕಾರಿಗಳ ಪಟ್ಟಿಯಲ್ಲಿ ಸ್ವಾಮೀಜಿ ಹೆಸರು. ರಾಜ್ಯ ಸರ್ಕಾರ ಇತ್ತೀಚೆಗೆ 20 KAS ಅಧಿಕಾರಿಗಳಿಗೆ ಬಡ್ತಿ ನೀಡಿ ಅಧಿಕೃತ ಆದೇಶ ಹೊರಡಿಸಿದೆ. ಈ ಪಟ್ಟಿಯಲ್ಲಿ ಹಿರಿಯ ಶ್ರೇಣಿಯ ಅಧಿಕಾರಿಗಳಿಗೆ ಪದೋನ್ನತಿ ನೀಡಲಾಗಿದೆ. ಅಚ್ಚರಿಯ ವಿಷಯವೆಂದರೆ ಈ ಪಟ್ಟಿಯಲ್ಲಿ ಈಗಾಗಲೇ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದಿರುವ HL ನಾಗರಾಜ್ ಹೆಸರು ಸೇರಿದೆ. ನಾಗರಾಜ್ರವರು ಈಗ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯಾಗಿ ಬದಲಾಗಿದ್ದಾರೆ. ಸ್ವಾಮೀಜಿಗೆ ಬಡ್ತಿ ಭಾಗ್ಯ. ಈ ಹಿಂದೆ KAS ಅಧಿಕಾರಿಯಾಗಿದ್ದ HL ನಾಗರಾಜ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ನಿವೃತ್ತಿಗೂ ಮುನ್ನವೇ ಅವರು ಸೇವೆಯನ್ನ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ರು. ಸದ್ಯ ಅವರು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಎಂಬ ಹೆಸರಿನಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಆದರೆ ಸರ್ಕಾರದ ಆದೇಶದಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ ಅಧಿಕಾರಿ ಎಂದು ನಮೂದಿಸಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಆಡಳಿತ ಯಂತ್ರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿ. ಸರ್ಕಾರಿ ಕಡತಗಳಲ್ಲಿ ಅಧಿಕಾರಿಗಳ ಮಾಹಿತಿ ಎಷ್ಟು ಅಪ್ಡೇಟ್ ಆಗಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ನಿವೃತ್ತಿ ಪಡೆದು ವರ್ಷಗಳೇ ಕಳೆದರೂ ಪೀಠಾಧಿಪತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ರೂ ಆಡಳಿತ ಮಂಡಳಿಗೆ ಈ ವಿಷಯ ತಿಳಿಯದಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಎಡವಟ್ಟು ಈಗ ಕಾಂಗ್ರೆಸ್ ಸರ್ಕಾರದ ಮುಜುಗರಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂ ನೆಲದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಈಶಾನ್ಯ ರಾಜ್ಯದಲ್ಲಿ ಯುದ್ಧ ವಿಮಾನಗಳನ್ನು ಲ್ಯಾಂಡಿಂಗ್ ಮಾಡಿಸಿ ಚೀನಾ ದೇಶಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಕೌಂಟರ್ ಅನ್ನು ಕೂಡ ಕೊಡೋದನ್ನು ಮರೆಯಲಿಲ್ಲ.
ಅಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ, ಹೆದ್ದಾರಿಯಲ್ಲಿ ಸುಖೋಯ್ ರಫೇಲ್ ತೇಜಸ್ ಯುದ್ಧ ವಿಮಾನಗಳು ಲ್ಯಾಂಡಿಂಗ್. ಮತ್ತೊಂದೆಡೆ ಪ್ರಧಾನಿ ಮೋದಿಗೆ ಅಸ್ಸಾಂ ಜನರ ಅದ್ದೂರಿ ಸ್ವಾಗತ. ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ನಮೋ ಸುನಾಮಿ. ದಿಬ್ರುಗಢ ಹೆದ್ದಾರಿಯಲ್ಲಿ ಫೈಟರ್ ಪ್ಲೇನ್ ಲ್ಯಾಂಡ್. ಇಂಡಿಯನ್ ಏರ್ಫೋರ್ಸ್ನ C-130 ಜೆಟ್ ದಿಬ್ರುಗಢ ಹೆದ್ದಾರಿಯಲ್ಲಿ ಲ್ಯಾಂಡ್ ಆಗ್ತಿದ್ದಂತೆಯೇ ಹರ್ಷೋದ್ಗಾರ. ಯಾಕಂದ್ರೆ ಆ ವಿಮಾನ ಮೂಲಕ ಇಳಿದಿದ್ದು ಮತ್ಯಾರೂ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ಚೀನಾ ಗಡಿಗೆ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವ ದಿಬ್ರುಗಢ ಹೆದ್ದಾರಿಯಲ್ಲಿ ಭಾರತೀಯ ವಾಯುಸೇನೆ ತನ್ನ ಪವರ್ ಮತ್ತು ಕದರನ್ನ ಇಡೀ ವಿಶ್ವಕ್ಕೆ ತೋರಿಸಿದೆ. ಅದರಲ್ಲೂ ಡ್ರ್ಯಾಗನ್ ರಾಷ್ಟ್ರಕ್ಕೆ ನಾವೇನು ಕಮ್ಮಿನ ಅನ್ನೋ ಮೆಸೇಜ್ ಕೊಟ್ಟಿದೆ. ಅಸ್ಸಾಂನಲ್ಲಿ ಪ್ರಧಾನಿ ಮೋದಿ ಅಬ್ಬರ. 3030 ಕೋಟಿ ರು ವೆಚ್ಚದ ಸೇತುವೆ ಉದ್ಘಾಟನೆ. ಇನ್ನೇನು ಕೆಲ ತಿಂಗಳಲ್ಲೇ ಅಸ್ಸಾಂನಲ್ಲಿ ಚುನಾವಣೆ ಘೋಷಣೆ ಆಗಲಿದೆ. ಈ ಬಾರಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರಲು ನಮೋ ಪಣ ತೊಟ್ಟಿದ್ದು. ಇಂದು ಅಸ್ಸಾಂನಲ್ಲಿ ರಣಕಾಳೆ ಮೊಳಗಿಸಿದೆ. ಇದೇ ಸಂದರ್ಭದಲ್ಲಿ ಗುವಾಹಟಿಯಲ್ಲಿ ಬ್ರಹ್ಮಪುತ್ರ ನದಿಗೆ ಕಟ್ಟಿರೋ 3030 ಕೋಟಿ ರು ವೆಚ್ಚದ ಸೇತುವೆಯನ್ನ ಉದ್ಘಾಟಿಸಿದರು. 5 साल असम के लिए बहुत महत्वपूर्ण है. इस दौरान ऐसे अनेक प्रोजेक्ट पूरे होने वाले हैं जो असम की ग्रोथ को नए पंख लगाएंगे. और इसलिए यहां डबल इंजन की बीजेपी सरकार फिर एक बार बहुत जरूरी है. मुस्लिम लीग माओवादी कांग्रेस. अब आज की कांग्रेस मुस्लिम लीगी माओवादी कांग्रेस बनकर फिर देश बांटने में जुट गई है. ये एमएमसी है, माओवादी मुस्लिम लीगी कांग्रेस. और इसलिए आपको कांग्रेस से सावधान रहना है. ಪ್ರಧಾನಿ ಮೋದಿ ಏಕಕಾಲಕ್ಕೆ ಶತ್ರು ರಾಷ್ಟ್ರ ಚೀನಾ ಹಾಗೂ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಂದ್ರ ಸರ್ಕಾರದ ವಂದೇ ಮಾತರಂ ಗೀತೆಯ ಹೊಸ ಮಾರ್ಗಸೂಚಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ನಡೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಮುಸ್ಲಿಮರು ಹೇಳ್ತಿದ್ದಾರೆ. ಮುಸ್ಲಿಮರ ಈ ನಡೆ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ವಂದೇ ಮಾತರಂ ಕಡ್ಡಾಯಕ್ಕೆ ಆಕ್ಷೇಪ. ಕೇಂದ್ರ ಸರ್ಕಾರದ ಆದೇಶಕ್ಕೆ ಮುಸ್ಲಿಮರ ವಿರೋಧ. ಕೇಂದ್ರ ಸರ್ಕಾರವು ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲೆಗಳಲ್ಲಿ ಎಲ್ಲ 6 ಚರಣಗಳನ್ನ ಹಾಡುವುದನ್ನ ಕಡ್ಡಾಯಗೊಳಿಸಿದೆ. ಅಲ್ಲದೆ ವಂದೇ ಮಾತರಂ ಗೀತೆ ಹಾಡುವಾಗ ಎದ್ದು ನಿಲ್ಲುವುದನ್ನ ಕಡ್ಡಾಯಗೊಳಿಸಿದೆ. ಆದರೆ ವಂದೇ ಮಾತರಂ ಗೀತೆಯ ಎಲ್ಲ 6 ಚರಣಗಳನ್ನ ಹಾಡಲು ಮುಸ್ಲಿಮರು ಅಪಸ್ವರ ಎತ್ತಿದ್ದಾರೆ. ವಂದೇ ಮಾತರಂ ಹಾಡಿದರೆ ಶಾಂತಿಗೆ ಭಂಗ. चूंकि अभी करीब में मरकजी हुकूमत की जानिब से एक नोटिफिकेशन जारी हुआ, उसकी वजह से तमाम के लिए एक परेशानी लाहिक हुई. चूंकि वंदे मातरम के इस तराने में बाज़ अशआर में जो हमारे ईमान के मनाफी अशआर हैं और अकीदे के ख़िलाफ़ अशआर हैं, तो उस वजह से हमारा कहना ये है कि नेशनल एंथम जो शुरू से पढ़ा जा रहा है और उसे तमाम मुसलमान इज्जत की निगाह से देखते हैं, इसको बरकरार रखा जाए और वंदे मातरम का मसला उठाकर यहाँ के अमन को किसी भी तरह परेशान न किया जाए. अपील करते हैं और एक गुजारिश करते हैं मरकजी हुकूमत से कि जो नोटिफिकेशन जारी किया गया है इस पर नजरसानी करें और इसको वापस ले लें. और जो नेशनल एंथम हम पढ़ते हैं और बड़ी मोहब्बत के साथ पढ़ते हैं, इसको पढ़ने दिया जाए. ವಂದೇ ಮಾತರಂ ವಿರೋಧಿಸುತ್ತಿರೋದು ದುರಂತ. ಕೇಂದ್ರ ಸರ್ಕಾರ ವಂದೇ ಮಾತರಮಿನ 150 ವರ್ಷಗಳ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಹಾಡಬೇಕು ಹೇಳುವ ಒಂದು ನಿರ್ದೇಶನವನ್ನು ನೀಡಿದೆ. ದುರಂತ ಅಂತ ಹೇಳಿದ್ರೆ, ಈ ನಿರ್ದೇಶನವನ್ನ ಬಹಳಷ್ಟು ಮುಸ್ಲಿಂ ಮುಖಂಡರುಗಳು, ಮುಸ್ಲಿಂ ಸಂಘಟನೆಗಳು ಇದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ದುರಂತ ಇದೆ, ನಮ್ಮ ರಾಷ್ಟ್ರದ ಏಕತೆಗೆ ಭಂಗ ತರುವಂತ ಕೃತ್ಯ ಇದೆ ಅಂತೇಳಿ ಹಿಂದೂ ಜನಜಾತಿ ಸಮಿತಿ ಇದನ್ನ ಖಂಡನೆಯನ್ನ ಮಾಡುತ್ತೆ.
ಒಂದೇ ಮಾತರಂ ಗೀತೆಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನ ಎಲ್ಲ ಎಡಪಕ್ಷಗಳು, ಮಮತಾ ಬ್ಯಾನರ್ಜಿಯವರ ಟಿಸಿಎಂ, ಓವೈಸಿಯ ಎಐಎಂಐಎಂ ಸೇರಿದಂತೆ ಇನ್ನು ಅನೇಕ ವಿರೋಧ ಪಕ್ಷಗಳು ಖಂಡಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಾಳೆ ಶಿವರಾತ್ರಿ. ಇಡೀ ದೇಶ ಅತ್ಯಂತ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲು ಸಜ್ಜಾಗಿದೆ. ನಾಡಿನಾದ್ಯಂತ ಮಹಾಶಿವರಾತ್ರಿ ಸಡಗರ ಮನೆ ಮಾಡಿದೆ. ಶಿವನ ಪೂಜೆಗೆ ಭಕ್ತರು ಸಕಲ ತಯಾರಿಯನ್ನು ನಡೆಸುತ್ತಿದ್ದಾರೆ. ಆದರೆ ಮಾರುಕಟ್ಟೆಗೆ ಹೋದ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ದು ಹೂವು ಮತ್ತು ಹಣ್ಣುಗಳ ದರ ಕಂಡು ದಂಗಾಗಿದ್ದಾರೆ. ಶಿವರಾತ್ರಿ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ಹೇಗೆ ತಟ್ಟಿದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಸ್ತುತ ದರ ಎಷ್ಟು, ಕಳೆದ ವಾರ ಎಷ್ಟಿತ್ತು ಅಂತೇಳಿ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ಸೇವಂತಿ ಇವತ್ತಿಗೆ ನಿಮಗೆ 350 ರೂಪಾಯಿ, ಇಲ್ಲ ಕಳೆದ ವಾರ 250 ರೂಪಾಯಿ ಇತ್ತು. ಗುಲಾಬಿ 200 ರೂಪಾಯಿ ಆಗಿದೆ, ಕಳೆದ ವಾರ 150 ರೂಪಾಯಿ ಇತ್ತು. ಮಲ್ಲಿಗೆ ಹಾರ, ಮಲ್ಲಿಗೆ ಹೂ 2400 ರೂಪಾಯಿ ಇತ್ತು, ಈಗ ಪ್ರಸ್ತುತ, ಕಳೆದ ವಾರ 1200 ರೂಪಾಯಿ ಇತ್ತು. ಚೆಂಡು ಹೂವು 60 ರೂಪಾಯಿ ಇತ್ತು, ಇವತ್ತು 60 ರೂಪಾಯಿ ಆಗಿದೆ, 40 ರೂಪಾಯಿ ಹಿಂದೆ ಇತ್ತು. ಸುಗಂಧರಾಜ 60 ರೂಪಾಯಿ ಇದ್ದಿದ್ದು ಡಬಲ್ ಆಗಿದೆ, 120 ರೂಪಾಯಿ ಸುಗಂಧರಾಜ ಹೂವು ಡಬಲ್ ಆಗಿದೆ. ಇನ್ನು ಕಾಕಡ 800 ರೂಪಾಯಿ ಇತ್ತು, ಆದರೆ ಪ್ರಸ್ತುತ ದರ 1200 ರೂಪಾಯಿ. ಆಪಲ್, ಸೇಬು 100 ರೂಪಾಯಿ, 120 ರೂಪಾಯಿ, 130 ರೂಪಾಯಿ, 140 ರೂಪಾಯಿ ಕೆ ಜಿ ಇರ್ತಿತ್ತು, ಆದರೆ ಈಗ 160 ರೂಪಾಯಿಗಿಂತ ಜಾಸ್ತಿ ಆಗಿದೆ. ದಾಳಿಂಬೆ ಹಣ್ಣು ಕೆ ಜಿಗೆ 300 ರೂಪಾಯಿ ಆಗಿದೆ, ಮುಂಚೆ 250ರಿಂದ 270 ರೂಪಾಯಿ ಇತ್ತು. ಬಾಳೆಹಣ್ಣು 120 ರೂಪಾಯಿ ಆಗಿದೆ ಕೆ ಜಿಗೆ, 80 ರೂಪಾಯಿವರೆಗೂ ಇತ್ತು ಬಾಳೆಹಣ್ಣು 120. ಇನ್ನು ಡ್ರ್ಯಾಗನ್ ಫ್ರೂಟ್ 100 ರೂಪಾಯಿ ಇತ್ತು, ಡಬಲ್ ಆಗಿದೆ 200 ರೂಪಾಯಿ ಆಗಿದೆ ಒಂದು ಡ್ರ್ಯಾಗನ್ ಫ್ರೂಟ್ಗೆ. ಬಟರ್ ಫ್ರೂಟ್ 250 ರೂಪಾಯಿ ಇದ್ದಿದ್ದು 300 ರೂಪಾಯಿಗೆ ಏರಿಕೆ ಆಗಿದೆ. ಈ ಮೂಲಕ ಮಹಾಶಿವರಾತ್ರಿ ಹಬ್ಬಕ್ಕೆ ಗ್ರಾಹಕರಿಗೆ ಬೆಲೆಯ ಶಾಕ್ ತಟ್. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH